ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನನಗೆ ಒಂದು ಸುದ್ದಿ ಬಂತು. ಕೆಲವರು ನಿನ್ನೆ ತುಂಬ ವಿಳಂಬ ಆದ್ದರಿಂದ ಹೊರಟು ಹೋದವರು, ಮತ್ತು ಇಲ್ಲಿ ಇದ್ದು ನೋಡಲಿಕ್ಕೆ ಆಗದವರು, ಆ ಆಚಾರ್ಯರ ಸರ್ವಮೂಲ ಏನು ಸುವರ್ಣ ಫಲಕದಲ್ಲಿ ಬಂಗಾರದ ಪ್ಲೇಟ್ನಲ್ಲಿ ಪ್ರಿಂಟ್ ಆದದ್ದಿದೆ, ಪ್ರಿಂಟ್ ಕೊರೆದದ್ದು, ಅದನ್ನು ನಮಗೆ ನೋಡಬೇಕು ಅಂತ ಕೆಲವರು ಅಪೇಕ್ಷೆ ಪಟ್ಟರು ಅಂತ. ಅದು ಇವತ್ತು ನೋಡಲಿಕ್ಕೆ ಸಿಗೋಲ್ಲ, ಯಾಕೆಂದರೆ ನಿನ್ನೆ ಅದು ಬಂದದ್ದೇ ಅಮೇರಿಕಾದಿಂದ 3 ಪ್ರತಿ. ಅದು ನಿನ್ನೆ ಇಲ್ಲಿ ಇವತ್ತು ಬಂದಿಲ್ಲ. ಪ್ರಾಯ ಸಾಧ್ಯವಾದರೆ ಗುರುರಾಜಾಚಾರ್ಯರ ಹತ್ರ ಹೇಳಿದ್ದೇನೆ ನಾನು, ಇಲ್ಲಿ 1 ಪ್ರತಿ ಸ್ವಾಮಿಗಳ ಹತ್ರ ಅವರು ಕೊಂಡುಕೊಂಡಿರಬೇಕು. ಸ್ವಾಮಿಗಳ ಹತ್ರ ಇದ್ದ ಪ್ರತಿಯನ್ನು ಅವರು ಪೀಠದಲ್ಲಿ ಇಟ್ಟು ಪೂಜೆಗೆ ಶುರು ಮಾಡಿದರೆ ಅದು ಕಷ್ಟ. ಇಲ್ಲದೇ ಇದ್ದರೆ ನಾಳೆ ದಿವಸ ಆ ಪ್ರತಿಯನ್ನು ನೀವು ನೋಡಬಹುದು. ಎಲ್ಲಕ್ಕಿಂತ ಸುಲಭ ನೀವು ಕೊಂಡುಕೊಳ್ಳೋದು, ಆವಾಗ ನೋಡಲಿಕ್ಕೆ ಆಗುತ್ತೆ, ಭಾಳ ಸುಲಭ ನೋಡಲಿಕ್ಕೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇಡ್ಲಿಕ್ಕೂ ಆಗುತ್ತೆ, ನೋಡಲಿಕ್ಕೂ ಆಗುತ್ತೆ. ಇದು ದೂರದಲ್ಲಿ ನೋಡಿ ಕೆನ್ನೆ ತಟ್ಟಿಕೊಳ್ಳೋದಕ್ಕಿಂತ ನೀವು ಕೊಂಡುಕೊಂಡ್ರೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ನೋಡಬಹುದು. ಆಚಾರ್ಯರ ಸರ್ವಮೂಲ ನಿಮ್ಮ ಕೈಗೆ ಬರುತ್ತೆ, ನಿಮ್ಮ ಕಿಸೆಯಲ್ಲಿ ಬಂದು ಕೂಡುತ್ತೆ, ನಿಮ್ಮ ಮನೆಯಲ್ಲಿ ಪೀಠದಲ್ಲಿ ಬಂದು ಕೂಡುತ್ತೆ. ಆದರೂ ಅದು ಸಿಗುವುದಿದ್ದರೆ ನಾಳೆ ದಿವಸ ಗುರುರಾಜಾಚಾರ್ಯರು ತಂದು ಇಲ್ಲಿ ಅದನ್ನು ನಿಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ ಅಂದುಕೊಂಡಿದ್ದೇನೆ. ಇಲ್ಲವಾದರೆ ನಾನು ಅದನ್ನು ಮತ್ತೆ ಇಲ್ಲಿಗೆ ತರಿಸಿ ತೋರಿಸುವ ವ್ಯವಸ್ಥೆ ಮಾಡುವುದಾಗೋದಿಲ್ಲ. ಇಷ್ಟು ವಿಷಯ ಯಾರೋ ಅಪೇಕ್ಷೆ ಪಟ್ಟಿದ್ದರು ಅನ್ನೋ ಮಾತು ನನಗೆ ತಿಳಿದು ಬಂತು, ಅದಕ್ಕೋಸ್ಕರ ಇಷ್ಟು ಮಾಹಿತಿ ತಮಗೆ ನೀಡಿದ್ದೇನೆ. ಗೀತೆ 2 ಪ್ರಶ್ನೆ ಹಾಕಿದ್ದ ಅರ್ಜುನ. ಕಿಮಾಚಾರ ಕಥಂಚಯಿತಾನ್ ಗುಣಾನ್ ತ್ರೀನ್ ಅತಿವರ್ತತೆ ಅಂತ. ಗುಣಾತೀತನು ನಡೆ ಹೇಗಿರುತ್ತದೆ ಅಂತ, ಅವನ ಆಚಾರ ನಡವಳಿಕೆ. ಗುಣಾತೀತ ಅಂತ ನಾವು ಗುರುತಿಸಬೇಕಾಗಿದ್ದರೆ ಕೈರ್ಲಿಂಗೈಹಿ, ಅದನ್ನು ಯಾವ ಲಕ್ಷಣಗಳಿಂದ ಅವನನ್ನು ಗುರುತಿಸಬೇಕು, ಯಾವ ರೀತಿ ಅವನ ನಡೆ ನುಡಿ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ. ಕಥಂಚ ಏತಾನ್ ಅಂತ, ಹೌದಪ್ಪ ಅವ್ರು ನೋಡಿದ್ದಾಯಿತು, ಹಾಗೆ ನಾವು ಆಗಬೇಕು. ನಾವು ಆಗಬೇಕಾಗಿದ್ದರೆ ಹೇಗೆ ನಾವು ಗುಣಾತೀತರಾಗಬೇಕು, ಯಾವ ರೀತಿಯ ಪ್ರಯತ್ನ ಮಾಡಬೇಕು ಅಂತ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಕಥಂಚ ಏತಾನ್ ಗುಣಾನ್ ತ್ರೀನ್ ಅತಿವರ್ತತೆ. ಈ 3 ಗುಣಗಳನ್ನು ಮೀರಿ ನಿಲ್ಲುವುದು ಹೇಗೆ ಅಂತ. ಯಾಕೆಂದರೆ ಸಹಜವಾಗಿ ಮನುಷ್ಯನ ಎಲ್ಲ ಪ್ರವೃತ್ತಿ 3 ಗುಣಗಳ ಪ್ರಭಾವದ ಒಳಗೆಯೇ ನಡೆಯೋದು, ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ. ಇದನ್ನು ಮೀರಿ ನಡೆಯುವುದು ಅಂತನ್ನುವುದೇ ಒಂದು ಕಲ್ಪನಾತೀತ ವಿಷಯ. ಅದು ಎಷ್ಟು ನಂಬಲಿಕ್ಕೆ ಕಷ್ಟ ಆಗೋ ವಿಷಯ ಅಂದರೆ, ಈ ಯೋಗಶಾಸ್ತ್ರದಲ್ಲಿ ಒಂದಿದೆ, ಏನು ಅಂದರೆ ಮನಸ್ಸಿನ ಸ್ವಿಚ್ಚನ್ನು ಆಫ್ ಮಾಡಿ ಯೋಚನೆ ಮಾಡೋದು. ಹೇಗ್ರಿ ಯೋಚನೆ ಮಾಡೋದೇ ಮನಸ್ಸಿನಲ್ಲಿ, ಮನಸ್ಸನ್ನು ಸ್ವಿಚ್ಚನ್ನು ಆಫ್ ಮಾಡಿ ಯೋಚನೆ ಮಾಡುವಂತಾರೆ. ಇದು ಸಾಮಾನ್ಯ ಜನಕ್ಕೆ ಅಸಂಭವ, ಇಂಪಾಸಿಬಲ್ ಅಂತ. ಹಾಗೊಂದು ಉಂಟ, ಮನಸ್ಸನ್ನು ಸ್ವಿಚ್ ಆಫ್ ಮಾಡಿದ ಯೋಚನೆ ಮಾಡೋದು ಹೇಗೆ? ಅವು ಮೂರ್ಛಾವಸ್ಥೆ ಅಷ್ಟೇ. ಎನಸ್ಥೀಶಿಯಾ ಕೊಡಬೇಕು, ಮನಸ್ಸಿನ ಸ್ವಿಚ್ ಆಫ್ ಮಾಡಬೇಕಾದ್ರೆ ಅವನು ಯೋಚನೆ ಮಾಡೋದು ಹೇಗೆ? ಅದರಿಂದ ಮನಸ್ಸನ್ನು ನಿಸ್ಸತ್ವಗೊಳಿಸಿ, ಅಂದರೆ ಅದನ್ನೇ ಉನ್ಮನೀ ಭಾವ ಅಂತ ಯೋಗಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ. ಮನಸ್ಸನ್ನು ಕೆಲಸ ಮಾಡದಂತೆ ಸ್ಥಗನಗೊಳಿಸಿ ಯೋಚನೆ ಮಾಡೋದು, ಅಂದರೆ ಆಗ ಸ್ವರೂಪವೇ ಯೋಚನೆ ಮಾಡುತ್ತೆ, ಆತ್ಮಸ್ವರೂಪ. ಇದೆಲ್ಲ ಇವತ್ತು ನಾವು ಮಾನಸ ಪ್ರಪಂಚದಲ್ಲಿ ಇರುವಷ್ಟು ಕಾಲವೂ ಬರೀ ಶಬ್ದ, ಅರ್ಥ ಇಲ್ಲ ಅದಕ್ಕೆ. ಮನಸ್ಸನ್ನು ಆಫ್ ಮಾಡಿ ಯೋಚನೆ ಮಾಡೋದು ಅಂದರೆ ಏನು? ಅದು ಅರ್ಥ ಇಲ್ಲದ ಶಬ್ದ. ಹಾಗೆಯೇ
ಮೂರು ಸತ್ವಗಳ ಪ್ರಭಾವವನ್ನು ಮೀರಿ ಯೋಚಿಸು ಅಂತಂದರೆ ಅದು ಸಾಧ್ಯವೇ ಇಲ್ಲ. ಪ್ರಪಂಚದಲ್ಲಿ ಈ ಮೂರು ಗುಣಗಳ ಪ್ರಭಾವದಿಂದಲೇ ನಾವು ಏನು ಮಾಡಿದ್ದು, ಒಳ್ಳೆಯ ಕೆಲಸ ಮಾಡಿದರೂ ಅದು ಸತ್ವದ ಪ್ರಭಾವ, ಕೆಟ್ಟ ಕೆಲಸ ಆಗಿದ್ರೆ ರಜಸ್ಸು ತಮಸ್ಸೆ ಪ್ರಭಾವ. ಈ ಗುಣಗಳನ್ನು ಮೀರುವುದು ಹೇಗೆ? ಯಾಕೆಂದರೆ ನಮಗೆ ಗೊತ್ತಿರುವಂತೆ ತ್ರಿಗುಣಾತೀತನಾದವ ಭಗವಂತ ಒಬ್ಬನೇ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. ಇದು ಈ ಒಂದು ಲೈನ್ ಉಂಟಲ್ಲ, ಇದು ಗೀತೆಯ 14ನೇ ಅಧ್ಯಾಯದ ಪೂರ್ತಿ 14ನೇ ಅಧ್ಯಾಯದ ವ್ಯಾಖ್ಯಾನ. ಅದು ಈಗ ನಾನು ಇವತ್ತು ಅದನ್ನು ವಿವರಿಸಿದೆ, ಆ ಶ್ಲೋಕಕ್ಕೆ ಮತ್ತೆ ಬರ್ತೇನೆ. ಆವಾಗ ಒಂದು ಲೈನಿನಲ್ಲಿ, ಸ್ತೋತ್ರದ ಒಂದು ಲೈನ್ನಲ್ಲಿ ಆಚಾರ್ಯರು ಏನು ಅರ್ಥ ತುಂಬಿದ್ದಾರೆ ಅಂತ. ಭಗವಂತನ ಸಂಬೋಧನೆ ತ್ರಿಗುಣಾತೀತ ಅಂತ. ಅದರಿಂದ ಭಗವಂತನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅದು. ನಾವು ತ್ರಿಗುಣಾತೀತರಾಗುವುದು ಹಾಗೆ ಅಂತ ಅದನ್ನು ಹೇಳಿದ್ರು. ತ್ರಿಗುಣಾತೀತ ವಿಧಾರಕ. ತ್ರಿಗುಣಾತೀತರಾದಾಗ ನಿಮ್ಮನ್ನು ಧಾರಣೆ ಮಾಡಿಕೊಂಡು ನಿಮ್ಮನ್ನು ತ್ರಿಗುಣಾತೀತನೇ ಮಾಡುವವ ಅಂತಾರೆ ಪುನಃ. ತ್ರಿಗುಣಾತೀತ ವಿಧಾರಕ. ಅವನು ತ್ರಿಗುಣಾತೀತರಾಗುವುದೇ ಹಾಗೆ. ಪರಿತೋ ದೇಹಿ ಸುಭಕ್ತಿ. ಒಂದೇ ದಾರಿ ಭಗವಂತನಿಗೆ ಶರಣಾಗುವುದು. ನಾವು ತ್ರಿಗುಣಗಳನ್ನು ಮೀರಿ ಬಿಡ್ತೇವೆ ಅಂತ ಅಹಂಕಾರ ಮಾಡಿದರೆ ಅದು ಮತ್ತೆ ತ್ರಿಗುಣದ ಒಳಗೆ ತಿರುಗುತ್ತಾನೆವ. ಅದರಿಂದ ನಮ್ಮ ಈಗೋವನ್ನು ಕಳಿಸಿಕೊಂಡು ಭಗವಂತನಿಗೆ ಶರಣಾಗುವುದು ಒಂದೇ. ಅವನು ನಮ್ಮನ್ನು ತ್ರಿಗುಣಾತೀತರನ್ನಾಗಿ ಮಾಡಬೇಕು. ನಾವೇ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ಪರಿತೋ ದೇಹಿ, ತ್ರಿಗುಣಾತೀತ ನಾನಾಗಬೇಕು. ನನ್ನ ತ್ರಿಗುಣಾತೀತತ್ವವನ್ನು ನೀನು ಧಾರಣೆ ಮಾಡಿ ನನ್ನನ್ನು ರಕ್ಷಣೆ ಮಾಡಬೇಕು. ಅದಕ್ಕೇನು ತ್ರಿಗುಣಾತೀತ ಆಗೋದಕ್ಕೆ ಭಕ್ತಿ ಕೊಡಬೇಕು ನೀನು. ಇದು 14ನೇ ಅಧ್ಯಾಯದ ಅರ್ಥ, ಇನ್ನೇನೂ ಅಲ್ಲ. ಇಲ್ಲಿ ಅದನ್ನೇ ಹೇಳ್ತಾರೆ. ತ್ರಿಗುಣಾತೀತರಾಗುವುದು ಹೇಗೆ, ಕಥಂ ಅಂತ ಕೇಳಿದ್ದಕ್ಕೆ ಉತ್ತರ ಹೇಳ್ತಾರೆ. ಮಾಂಚಯೋ ಅವ್ಯವಿಚಾರೇಣ ಭಕ್ತಿ ಯೋಗೇನ ಸೇವತೆ. ಅದಕ್ಕೆ ಉತ್ತರ. ನೀನು ತ್ರಿಗುಣಾತೀತನಾಗ್ತೇನೆ ಅಂತ ಹೋದರೆ ಆಗೋಲ್ಲ. ಯಾಕೆಂದರೆ ತ್ರಿಗುಣದಲ್ಲೇ ನಿನ್ನ ಯೋಚನೆ ಸುತ್ತುತ್ತಾ ಇರುತ್ತೆ. ಅದನ್ನ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದು ಚಕ್ರ ಭ್ರಮಣ. ಅದು ತ್ರಿಗುಣವನ್ನು ದಾಟಿ ಮುಂದಕ್ಕೆ ಹೋಗ್ತೇನೆ, ಮುಂದೆ ಮತ್ತು ತ್ರಿಗುಣದಲ್ಲೇ ಸುತ್ತುವುದದು. ಸರಳ ರೇಖೆಯಿಂದ ತ್ರಿಗುಣ ದಾಟಿ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದು ಚಕ್ರ. ಇಡೀ ವಿಶ್ವದ ಗತಿಯೇ ಒಂದು ಚಕ್ರ ಭ್ರಮಣ. ನಾವು ಹೇಳ್ತೀವಲ್ಲ, ಈ ಪ್ರಪಂಚ ದುಂಡಗಿದೆ ಅಂತ. ಮನುಷ್ಯನ ಪ್ರತಿಯೊಂದು ಕ್ರಿಯೆ ಅದೊಂದು ಚಕ್ರ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಹ. ಕೃಷ್ಣ ಪ್ರಾರಂಭದಲ್ಲಿ ಹೇಳಿದ್ದ, ನಮ್ಮ ಎಲ್ಲ ಬದುಕಿನ ನಡೆ ಚಕ್ರಾಕಾರವಾಗಿದೆ ಅಂತ. ಅದು ಮತ್ತೆ ಅಲ್ಲಿಗೆ ಹೋಗಿ ಸೇರೋದು, ಹೊರಟಲ್ಲಿಗೆ ಬರೋದು. ಅದು ಹೊಸ ಜಾಗಕ್ಕೆ ಹೋಗೋದೇ ಇಲ್ಲ. ಅದು ಚಕ್ರ ಭ್ರಮಣ. ಆದ್ದರಿಂದ ಈ ಚಕ್ರಭ್ರಮಣದಿಂದ ಪಾರಾಗಬೇಕಾಗಿದ್ದರೆ ಈ ಚಕ್ರ ತಿರುಗಿಸುವವನು, ಅವನು ಕೈಯಲ್ಲಿ ಚಕ್ರ ಹಿಡಿದವನೇ ಬರಬೇಕು. ಚಕ್ರದಿಂದ ನಮ್ಮನ್ನು ಪಾರ ಮಾಡಲಿಕ್ಕೆ ಚಕ್ರಧಾರಿಯೇ ಬರಬೇಕು. ಆದ್ದರಿಂದ ಅವರು ಹೇಳ್ತಾರೆ ಏನು ಅಂದರೆ, ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಯಾರು ಮೂರು ಗುಣಗಳನ್ನು ದಾಟ್ತಾನೆ ಅಂದರೆ, ಯಾರು ಭಕ್ತಿ ಯೋಗಿಯೋ ಅವನು ದಾಟ್ತಾನೆ ಅಂತ. ನನ್ನನ್ನು ಭಕ್ತಿ ಮಾಡುವವನು. ಅದಕ್ಕೆ ಹಿಂದೆ ಸರ್ವಾರಂಭ ಪರಿತ್ಯಾಗಿ ಅಂತನ್ನುವ ಮಾತಿಗೆ ನಾನು ನಿನ್ನೆ ವಿವರಣೆ ಕೊಟ್ಟೆ. ಎಲ್ಲ ಆರಂಭಗಳನ್ನು ಅಂತಂದರೆ ಭಗವದ್ ಭಕ್ತಿಗೆ ಸಂಬಂಧಪಟ್ಟ ವಿಷಯ ಬಿಟ್ಟು ಇನ್ನು ಯಾವುದೂ ಬೇಡ ಅವನಿಗೆ. ಎಲ್ಲವನ್ನು ಬಿಡುವುದು ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಒಂದು ಕಡೆ ಹೇಳ್ತಾನೆ ನೋಡಿ ಕೃಷ್ಣ. ಎಲ್ಲ ಧರ್ಮಗಳನ್ನು ಬಿಡು. ಯಾರೋ ಒಬ್ಬರು ಕಂಪ್ಯೂಟರ್ನ ಇದರಲ್ಲಿ ಪ್ರಶ್ನೆ ಕಳಿಸಿದ್ದಾರೆ. ಪ್ರಶ್ನೆ ಏನು ಅಂತಂದರೆ, ಅವರು ಏನು ಪ್ರಶ್ನೆ ಗೊತ್ತಾ? ಕೃಷ್ಣ ಸರ್ವಧರ್ಮಾನ್ನು ಪರಿತ್ಯಜ್ಯ ಅಂತ ಹೇಳಿದ್ದಾನೆ. ಅದಕ್ಕೆ ನಾವೆಲ್ಲ ಜಪ ಪೂಜೆ ಎಲ್ಲ ಬಿಟ್ಬಿಡ್ತೇವೆ. ಕೃಷ್ಣನೇ ಹೇಳಿದ್ದಾನೆ, ಜಪ ಪೂಜೆ ಎಲ್ಲ ಬಿಟ್ಬಿಟ್ಟು ಕೃಷ್ಣ ನೀನೇ ಗತಿ ಇಂಥ ಶರಣಾಗತಿ ಮಾಡಿದರೆ ಸಾಲದ, ನಾವು ಯಾಕೆ ಜಪ ಮಾಡಬೇಕು, ನಾವು ಯಾಕೆ ಪೂಜೆ ಮಾಡಬೇಕು ಅಂತ. ಅವರಿಗೆ ಮೊದಲು ಒಂದು ಕೇಳಬೇಕು, ನೀವು ಎಲ್ಲ ಬಿಡಬೇಕಲ್ವ? ಕೃಷ್ಣ ಹೇಳಿದ್ದಾನೆ, ನೀವು ಊಟ ಯಾಕೆ ಮಾಡಬೇಕು? ಎಲ್ಲ ಬಿಡಿ ಅಂತ ಹೇಳಿದ್ದಾನಲ್ಲ, ಊಟವನ್ನು ಬಿಟ್ಟರೆ ಅದು ಹೇಗಾಗತ್ತೆ? ಮತ್ತೆ ಹಾಗಾದರೆ ಓಹೋ ಯಾವುದು ಮಾಡಬೇಕು ಅದನ್ನು ಬಿಡು ಅಂತ ಹೇಳಿದ್ದಲ್ಲ, ಮತ್ತು ಅನಗತ್ಯವಾದ್ದನ್ನು ಬಿಡು ಅಂದ. ನಿನ್ನ ಕಾನ್ಸೆಪ್ಟಿಗೆ ವಿರುದ್ಧವಾಗಿ ಹಾಗಾದ್ರೆ ಅಲ್ಲಿ ಧರ್ಮ ಕೃಷ್ಣ ನನಗೆ ಶರಣಾಗು ಅಂದಾಗ ಭಗವದ್ಭಕ್ತಿ ಬೇಕು, ಅದಕ್ಕೆ ವಿರುದ್ಧವಾದ ಧರ್ಮಗಳು ಬಿಡು ಅಂತಲ್ಲ. ಕಾಮನ್ ಸೆನ್ಸ್ ಇದ್ದವರಿಗೆ ಇಷ್ಟ ಅರ್ಥ ಆಗೋದಿಲ್ವಾ? ನಾವು ಪೂಜೆ ಯಾಕೆ ಮಾಡಬೇಕು, ಜಪ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಒಬ್ಬರು. ನೀವು ಊಟ ಯಾಕೆ ಮಾಡಬೇಕು, ಎಲ್ಲ ಬಿಡು ಅಂತ ಹೇಳಿದಾನಲ್ಲ ಕೃಷ್ಣ. ಹಾಗಾದರೆ ಯಾವುದು ನಮ್ಮ ಶರಣಾಗತಿಯ ಅನುಷ್ಠಾನಕ್ಕೆ ವಿರುದ್ಧವೋ, ಅದಕ್ಕೆ ಕಾಂಟ್ರಡಿಕ್ಟರಿಯೋ ಅದನ್ನು ಬಿಡು ಅಂತ ಹೇಳೋದು ಅಷ್ಟೇ. ಎಲ್ಲ ಧರ್ಮಗಳು ಬಿಡುವುದು ಅಂದರೆ
ಎಲ್ಲವನ್ನು ಬಿಡೋದು ಅಲ್ವೇ ಅಲ್ಲ. ಇದನ್ನೇ ನಾನು ಹೇಳೋದುಂಟು. ಈ ಗೀತೆಯಲ್ಲಿ 2 ಶ್ಲೋಕ ಇವತ್ತು ಎಲ್ರಿಗೂ ಅರ್ಥ ಆಗೋದು. ಒಂದು ಸರ್ವಧರ್ಮಾನ್ ಪರಿತ್ಯಜ್ಯ, ಕೃಷ್ಣ ಹೇಳಿದ್ದಾನೆ, ಅದು ನಾನು ಏನು ಮಾಡೋಲ್ಲ ಅಂತ. ಎರಡನೇದ್ದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾ, ಎಲ್ಲ ಧರ್ಮಗಳನ್ನು ಬಿಟ್ಟುಬಿಟ್ಟೆ ಕೃಷ್ಣ ಹೇಳಿದ ಅಂತ. ಇನ್ನೇನು ಮಾಡಬೇಕು? ದೇವರಿಗೆ ಉಪಕಾರ ಮಾಡುವ. ಏನು ಹೇಳಿದ್ದಾನೆ ಅಂದರೆ, ಅಧರ್ಮ ಹೆಚ್ಚಾದರೆ ನಾನು ಭೂಮಿಗೆ ಬರ್ತೇನೆ ಎಂದ. ಹಾಗಾದ್ರೆ ಅವನು ಭೂಮಿಗೆ ಬರಲಿಕ್ಕೆ ನಾವೇನು ಮಾಡಬೇಕು? ಆದಷ್ಟು ಹೆಚ್ಚು ಅಧರ್ಮ ಮಾಡಬೇಕು. ಹಾಗೆ ಧರ್ಮ ಬಿಡುವಂತ ಅವನೇ ಹೇಳಿದ್ದಾನೆ, ಅಧರ್ಮ ಮಾಡುವಂತ ಅವನೇ ಒಪ್ಕೊಂಡ. ಇಲ್ಲದ್ರೆ ಅವನು ಬರಲಿಕ್ಕೆ ಉಪಾಯ ಇಲ್ಲ. ಎಲ್ಲ ಧರ್ಮದಲ್ಲೇ ಇದ್ದಾರಪ್ಪ, ನಾನು ಹೇಗೆ ಭೂಮಿಗೆ ಇಳಿದು ಬರೋದು ಸಂಕಟ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಅಧರ್ಮಾಚರಣೆ ಮಾಡಿಬಿಟ್ರೆ ಸರ್ರ ಬಂದುಬಿಡ್ತಾನೆ. ದೇವರಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅಂದರೆ, ಅವನು ಆದಷ್ಟು ಬೇಗ ಬರೋ ಹಾಗೆ ಅಧರ್ಮ ಬಿಡು, ಅಧರ್ಮ ಮಾಡು. ಗೀತೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ಶ್ಲೋಕ ಇದು 2, ಇನ್ಯಾವುದು ಅರ್ಥ ಆಗೋಲ್ಲ. ಹಾಗಾಗಿ ನಾವು ನಮ್ಮ ಅರ್ಥ ಮಾಡುವುದಲ್ಲ, ಯಾವುದೇ ಒಂದು ಮಾತನ್ನು ಅದನ್ನು ಆಡಿದವನ ಅರ್ಥ ಏನು ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ನಾವು ಮಾಡುವ ಅರ್ಥ ಅಲ್ಲ, ವಕ್ತೃ ತಾತ್ಪರ್ಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಡಿದವನಿಗೆ ಏನು ಅರ್ಥ, ಅದು ಯಾವ ಅರ್ಥದಲ್ಲಿ ಆ ಮಾತನ್ನು ಪ್ರಯೋಗಿಸಿದ್ದಾನೆ. ನಾವು ಅದಕ್ಕೆ ಡಿಕ್ಷನರಿ ನೋಡಿ ಇಷ್ಟಿಷ್ಟು ಅರ್ಥಗಳಿವೆ, ನಮಗೆ ಬೇಕಾದ ಹಾಗೆ ಅರ್ಥ ಮಾಡುವುದು ಬೇರೆ. ಬಟ್ ಮಾತಾಡಿದವನು ಯಾವ ಕಾಂಟೆಕ್ಸ್ನಲ್ಲಿ ಮಾತಾಡಿದ್ದಾನೆ, ಅವನ ಅರ್ಥ ಏನು ಅನ್ನೋದು ಮುಖ್ಯ, ನಾವು ಮಾಡುವ ಅರ್ಥ ಅಲ್ಲ. ಇವಾಗ ಈ ಕೆಲವು ಪಂಡಿತರು ವಾಯುಸ್ತುತಿಗೆ ವಿಷ್ಣು ಪರವಾಗಿ ಅರ್ಥ ಬರೆದಿದ್ದಾರೆ. ಅದಕ್ಕೆ ಮತ್ತೆ ಹೆಸರೇ ಹೊಸದಾಗ್ಬಿಟ್ಟಿದೆ, ಹರಿವಾಯುಸ್ತುತಿ ಅಂತ. ಎಂದೂ ಇರಲಿಲ್ಲ, ಅವರು ಹಿಂದೆ ಇರಲಿಲ್ಲ. ಹೊಸ ಹೆಸರು ನಾಮಕರಣವೇ ಈ ವಚನಗಳಿಗೆಲ್ಲ ಕೊನೆಗೆ ಅದರಲ್ಲಿ ಬರತಕ್ಕಂಥ ಬದಲಾವಣೆ ಮಾಡ್ತಾರೆ, ಕೊನೆಯ ಸಾಲನ್ನು, ಮುದ್ರಿಕೆಯನ್ನು. ಹಾಗೆ ನಮ್ಮಲ್ಲಿ ಅನೇಕ ಗ್ರಂಥಗಳ ನಾಮಕರಣ ಹೊಸ ಮಾಡಿಬಿಟ್ಟಿದ್ದಾರೆ. ಅವು ಹರಿವಾಯುಸ್ತುತಿ ಹೆಸರೇ ಇರಲಿಲ್ಲ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಬರೆದ ವಾಯುಸ್ತುತಿ ಅಂತ. ಅವು ವಾಯುಸ್ತುತಿ ಮಾತ್ರ ಮಾಡಿದ್ಯಪ್ಪ, ಹರಿಸ್ತುತಿ ಮಾಡಬೇಕು ಅಂತ ಆಚಾರ್ಯರು ನಖಸ್ತುತಿ ಬರ್ಕೊಟ್ರು. ಅವರಿಗೆ ಅದು ಹರಿಪರವಾಗಿ ತೋರಲಿಲ್ಲ, ಪಂಡಿತರಿಗೆ ತೋರಿತ್ತು. ಸರಿ, ಬರೆದು ಬಿಟ್ರು ವ್ಯಾಖ್ಯಾನ. ಸರಿ, ನಾನು ಅದು ಶಿವಪರವಾಗಿಯೂ ಅರ್ಥ ಬರ್ಕೊಡ್ತೇನೆ, ಒಪ್ತೀರಾ ನೀವು? ಮಾಡಲಿಕ್ಕೆ ಪ್ರಶ್ನೆ ಅಲ್ಲ, ಅದನ್ನು ಬರೆದವರಿಗೆ, ರಚನೆ ಮಾಡಿದವರಿಗೆ ಆ ಅರ್ಥ ಮನಸ್ಸಿನಲ್ಲಿತ್ತು ಅನ್ನೋದು ಪ್ರಶ್ನೆ. ಇಲ್ಲದೇ ಆಚಾರ್ಯರು ನಖಸ್ತುತಿ ಬರ್ಕೊಡುವಾಗ ಇಲ್ಲ ಗುರುಗಳೇ, ನಾನು ವಾಯುಸ್ತುತಿಯಲ್ಲಿ ವಿಷ್ಣು ಸ್ತುತಿಯನ್ನು ಸೇರಿಸಿದ್ದೇನೆ, ನಖಸ್ತುತಿ ಬೇಡ ಅಂತ ಹೇಳಬೇಕಿತ್ತು ಅವರು. ಗ್ರಂಥ ರಚನೆ ಮಾಡಿದವರಿಗೆ ಅದು ಅರ್ಥವಾಗಿತ್ತೋ, ಅವರು ಆ ಉದ್ದೇಶ ಇತ್ತೋ? ಇಲ್ಲ ಅಂದರೆ ಇಡೀ ವಾಯುಸ್ತುತಿಯನ್ನು ವಿಷ್ಣು ಪರವಾಗಿ ನೀವು ಬರೆದಲ್ವ, ನಾನು ಶಿವಪರವಾಗಿ ಚಾಲೆಂಜು, ಶಿವಪರವಾಗಿ ಅರ್ಥ ಮಾಡಿ ವ್ಯಾಖ್ಯಾನ ಬರೆದು ಕೊಡ್ತೇನೆ, ಒಪ್ತೀರಾ ನೀವು? ಯಾಕೆ ಒಪ್ಪಲ್ಲ? ಅರ್ಥ ಮಾಡಲಿಕ್ಕೆ ಬರುತ್ತೆ. ಆದರೆ ತ್ರಿವಿಕ್ರಮ ಪಂಡಿತರಿಗೆ ಆ ಅರ್ಥ ಅವರು ಮಾಡುವಾಗ ಉದ್ದೇಶ ಇರಲಿಲ್ಲ. ಹಾಗಾದರೆ ವಿಷ್ಣು ಪರವಾಗಿಯೂ ಉದ್ದೇಶ ಇರಲಿಲ್ಲ ಅವರಿಗೆ. ಅದರಿಂದ ಅದು ವಿಷ್ಣು ಸ್ತುತಿ ಅಲ್ಲ, ಅದಕ್ಕೆ ಅವರು ವಿಷ್ಣು ಸ್ತುತಿ ಅಂತ ಬೇರೆ ಬರೆದಿದ್ದಾರೆ. ಪುಣ್ಯಕ್ಕೆ ಇದಕ್ಕೆ ಹರಿವಾಯುಸ್ತುತಿ, ಅದಕ್ಕೆ ವಿಷ್ಣುವಾಯುಸ್ತುತಿ ಅಂತ ಹೇಳೋಲ್ಲ ಏನೋ ನಮ್ಮ ಪಂಡಿತರು. ಅವರು ತಿಳ್ಕೊಂಬಿಟ್ಟಿದ್ದಾಚಾರ್ಯ ಪೂರ್ವಜನ್ಮದ ಪುಣ್ಯ ಇದ್ರೆ ಅದನ್ನು ವಿಷ್ಣುವಾಯುಸ್ತುತಿ ಅಂತ ಕರೆದು ಅದಕ್ಕೆ ವಾಯುಪರವಾಗಿ ಅರ್ಥ, ಇದಕ್ಕೆ ವಿಷ್ಣು ಪರವಾಗಿ ಅರ್ಥ, ಏನು ಅಧ್ಯಯನ ಮಾಡಬೇಕು ಅದೆಲ್ಲ ಮಾಡ್ತಾರೆ ನಮ್ಮ ಪಂಡಿತರು. ಅದು ಬರೆದವರಿಗೆ ಅದು ಶಿವಸ್ತುತಿ ಉಂಟಲ್ವ, ಅದಕ್ಕೆ ಶಿವವಾಯುಸ್ತುತಿ ಅಥವಾ ಹರಿಹರ ಸ್ತುತಿ ಅಂತ ಹೆಸರು ಬಿಟ್ಟು ವಿಷ್ಣು ಪರವಾಗಿ ಯಾಕೆ ವ್ಯಾಖ್ಯಾನ ಮಾಡಲಿಲ್ಲ ಇವರು? ಇದೆಲ್ಲ ಅಂದರೆ ಅನಗತ್ಯವಾದ ಕೆಲಸಗಳಲ್ವ, ಮಾಡಬೇಕಾದ 1000 ಕೆಲಸ, ಅದು ಬಿಟ್ಟು ಮಾಡಬಾರದನ್ನು ಮಾಡಿ ಕುಚೋದ್ಯ ಮಾಡೋದು. ಅದರಿಂದ ನಿಜವಾಗಿ ಆ ವಾಕ್ಯವನ್ನು ಪ್ರಯೋಗಿಸಿದವರ ಅರ್ಥ ಏನು ಅನ್ನೋದು ಮುಖ್ಯ ಆಗ್ತದೆ. ವೇದಗಳಲ್ಲಿ ಈ ಸಮಸ್ಯೆ ಇಲ್ಲ. ವೇದಗಳಿಗೆ ನೀವು ಯಾವ ಅರ್ಥ ಬೇಕಾದ್ರೂ ಮಾಡ್ಬೋದು ಶಾಸ್ತ್ರೀಯವಾಗಿ. ಯಾಕೆಂದರೆ ವೇದಗಳನ್ನು ಮೊದಲು ಉಚ್ಚಾರ ಮಾಡಿದವ ಯಾರು? ಭಗವಂತ. ಅವನ ತಲೆಯಲ್ಲಿ ಇಲ್ಲದ ಅರ್ಥ ನಾವು ಹೇಳಿಕ್ಕೆ ಬರುತ್ತಾ? ಭಗವಂತನ ಚಿತ್ತಸ್ಥಿತವಾದ ಅರ್ಥವನ್ನೇ ನಾವು ಹೇಳಬೇಕಲ್ಲ. ಅದರಿಂದ ವೇದಕ್ಕೆ ನೀವು ಏನು ಅರ್ಥ ಮಾಡಿದರೂ ನಡೀತದೆ ಶಾಸ್ತ್ರೀಯವಾಗಿ, ಅಪಾರ್ಥ ಅಲ್ಲ. ಆದರೆ ಒಬ್ಬ ಗ್ರಂಥಕಾರ ರಚನೆ ಮಾಡಿದ ಶ್ಲೋಕಕ್ಕೆ ಅಥವಾ ವಾಕ್ಯಕ್ಕೆ ಅವರು ಯಾವ ಅರ್ಥದಲ್ಲಿ ಅದನ್ನು ಬಳಸಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ಗೀತೆಯಲ್ಲೂ ನಾವು ಆ ಕಾಂಟೆಕ್ಸ್ಟ್, ಆ ಪ್ರಸಂಗದಲ್ಲಿ ಗೀತೆಯಲ್ಲಿ ಕೃಷ್ಣ ಅಥವಾ ವೇದವ್ಯಾಸರು, ಯಾಕೆಂದರೆ ಗೀತೆ ಬರೆದದ್ದು ಕೃಷ್ಣ ಅಲ್ಲ, ಗೀತೆ ರಚನೆ ಮಾಡಿದ್ದು ವೇದವ್ಯಾಸರು. ಕೃಷ್ಣನ ಸಂದೇಶವನ್ನು ವೇದವ್ಯಾಸರು ಶ್ಲೋಕ ರೂಪವಾಗಿ ಗ್ರಥನ ಮಾಡಿಕೊಟ್ರು. ಆ ಶಬ್ದವನ್ನು ಬಳಸುವಾಗ ವೇದವ್ಯಾಸರು ಅದನ್ನು ಆ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅನ್ನುವ ಚಿಂತನೆ. ಯಾವುದೇ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವಾಗ ನಮ್ಮ ಅರ್ಥ ಹೇಳೋದಲ್ಲ, ಅವರ ಅರ್ಥ ಏನು ಅಂತ. ಆಚಾರ್ಯರು ಅದಕ್ಕೆ ಬಹಳ ರೋಚಕ. ಗೀತೆಗೆ ಭಾಷ್ಯ ಬರೆಯುವಾಗ ಗೀತಾರ್ಥಂ ವಕ್ಷ್ಯಾಮಿ ಅಂತ, ಗೀತೆಯ ಅರ್ಥ ಹೇಳ್ತೇನೆ ಅಂತ, ನನ್ನ ಅರ್ಥ ಹೇಳ್ತೇನೆ ಅಂತ ಹೇಳಿಲ್ಲ ಅವರು. ಗೀತೆಯ ಅರ್ಥ ಏನು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಯಾಕೆಂದರೆ ಎಲ್ಲ ಜನ ಬರೆದ್ರು, ಅವ್ರು ತಮ್ಮ ಅರ್ಥ ಬರೆದ್ರು, ಗೀತೆಯ ಅರ್ಥ ಬರೀಲಿಲ್ಲ. ಅದು ಗೀತೆಯ ಅರ್ಥ ಏನು ಅಂತ ನಾನು ತೋರಿಸೋದು ಇನ್ನೂ ಅಗತ್ಯ ಇದೆ ಅಂತ.
ಬಹಳ ರೋಚಕವಾದ ಶಬ್ದವನ್ನು. ಅದರಲ್ಲೂ ಪ್ರಾಯ ಮಧ್ವಾಚಾರ್ಯಲ್ಲದೆ ಯಾರೂ ಆ ಧೈರ್ಯ ಮಾಡ್ತಿರಲಿಲ್ಲ. ನೋಡಿ ಆ ಶ್ಲೋಕ ಹೇಗೆ ಉಂಟು ಗೊತ್ತುಂಟ, ನಮ್ಮಲ್ಲಿ ಎಲಿಮೆಂಟ್ರಿ ಶಾಲೆಯ ಮಕ್ಕಳು ಅಷ್ಟು ಕೆಟ್ಟದಾಗಿ ಶ್ಲೋಕ ಬರೆಯೋಲ್ಲ. ಪರಿಪೂರ್ಣಂ ಗುರುಂಶ್ಚಾನ್ ಗೀ ತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತಿದೆ. ಹೀಗೊಂದು ಶ್ಲೋಕ ಬರೆಯೋದಾ? ಗೀತಾ ಅನ್ನೋದ್ರ ಒಂದು ಪಾದ, ಒಂದು ಅಕ್ಷರ ಆಚೆ, ಒಂದು ಅಕ್ಷರ ಈಚೆ, ತಾರ್ಥಂ ವಕ್ಷ್ಯಾಮಿ ಅಂತ ಹೀಗೆ ಬರೆದರೆ ಸಂಸ್ಥೆಯಲ್ಲಿ ಶ್ಲೋಕ ಬರೆಯಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಚಾರ್ಯರಿಗೆ ಧೈರ್ಯ, ನೀವೇ ನನಗೆ ಶ್ಲೋಕ ಬರೆಯಲಿಕ್ಕೆ ಗೊತ್ತಿಲ್ಲ ಹೇಳೋ ಧೈರ್ಯ ಉಂಟ ಇದ್ರೆ ಹೇಳ್ರಿ ಅಂತಾರೆ ಅವರು. ಶ್ಲೋಕವನ್ನು ಹೆಂಗೆ ಬೇಕಾದರೆ ಹಾಗೆ ಕುಣಿಸಬಲ್ಲ ಆಚಾರ್ಯರು. ಬೇಕು ಅಂತ ಒಂದು ಕಡೆ ಗೀ ಅಂದ್ರೆ ಒಂದು ಕಡೆ ತಾ ಇಟ್ಲಾಯ್ ಮಾಡಿದ್ರು, ತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ. ಯಾಕೆಂದರೆ ಗೀತಾ ಅನ್ನೋದು ಒಂದು ಶಬ್ದ ಅಂತ ನಾವು ತಿಳ್ಕೊಂಡಿದ್ದೆವು. ಅವರಿಗೆ ಗೀ ಅನ್ನೋದೊಂದು ಶಬ್ದ, ತಾ ಅನ್ನೋದೊಂದು ಶಬ್ದ, ಅದಕ್ಕೋಸ್ಕರ ಬೇರೆ ಬೇರೆ ಮಾಡಿ ಹೇಳಿದರು. ಅದು ಬಹಳ ಮಹತ್ವದ್ದು. ಒಂದು ಶಬ್ದವನ್ನು ಹೀಗೆ ಸ್ಪ್ಲಿಟ್ ಮಾಡುವ ಮೂಲಕ ಶಬ್ದಕ್ಕೆ ಹೊಸ ಅರ್ಥದ ಆಯಾಮವನ್ನು ಕೊಟ್ಟರು ಅವರು. ಅದೇ ಥರ ಗೀತೆ ಅರ್ಥ ಏನು ಸಾಧ್ಯವಾದಷ್ಟು, ಪ್ರಾಯ ವೇದವ್ಯಾಸರ ಅರ್ಥ ಏನೊಂದು ಪೂರ ನಮಗೆ ಹೊಳಿಲಿಕ್ಕಿಲ್ಲ, ಆದರೆ ಇದು ವೇದವ್ಯಾಸರಿಗೆ ಇದನ್ನು ಅರ್ಥ ಈ ಅರ್ಥದಲ್ಲಿ ಬರೆದದ್ದು ಇರಲಿಕ್ಕಿಲ್ಲ ಅಂತ ಕಾಣುವಂಥದ್ದು, ಸ್ಪಷ್ಟವಾಗಿ ಕಾಣುವಂಥ ಸಂಗತಿಗಳಿರ್ತವೆ. ಹಾಗೆ ಈ ಶ್ಲೋಕವನ್ನು ನಾವು ವ್ಯಾಸರ ಆಶಯ ಏನು, ಅರ್ಜುನನಿಗೆ ಕೃಷ್ಣ ಹೇಳುವಾಗ ಏನನ್ನ ಉದ್ದೇಶವಾಗಿ ಹೇಳಿದ್ದಾನೆ ಅನ್ನುವುದನ್ನು ಆ ಕಾಂಟೆಕ್ಸ್ನಲ್ಲಿ ಅರ್ಥ ಮಾಡ್ತಾ ಹೋಗಬೇಕು. ಆವಾಗ ಅವನ ಕಥಂ ಹೇಗೆ ಅಂದರೆ, ಮಾಂಚ ಕೃಷ್ಣ ಒಂದೊಂದು ಕಡೆ ಭಗವಂತನಲ್ಲಿ ಭಕ್ತಿ ಇಡು ಅಂತಾನೆ, ಪರಬ್ರಹ್ಮನಲ್ಲಿ ಭಕ್ತಿ ಇಡು, ಪರಮಾತ್ಮನಲ್ಲಿ ಭಕ್ತಿ ಇಡು ಅಂತಾನೆ, ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ಭಕ್ತಿ ಇಡು ಅಂತಾನೆ. ಅಂದರೆ ನೀವು ಪರಮಾತ್ಮ ಅಂದರೂ ಭಗವಂತ ಅನ್ನೋದು ಇಂಡೈರೆಕ್ಟ್ ಸ್ಪೀಚ್ ಅಷ್ಟೇ, ಅವನು ನೇರ ಹೇಳೋದು ನನ್ನಲ್ಲಿ ಭಕ್ತಿ ಮಾಡು ಅಂತಾನೆ. ಇಲ್ಲಿ ಮಾಂಚ ಅಂತ, ಮಾಂಚ ಬಹಳ ತಮಾಷೆ ಇದನ್ನು. ಯಾಕೆಂದರೆ ಈ ಕಾಂಟೆಕ್ಸ್ಟ್ನಲ್ಲಿ ಮಾಮ್ ಅನ್ನುವಂಥ ಶಬ್ದ, ಮಾಮ್ ಅನ್ನೋದಕ್ಕೆ ಮೀ ಇಂತ ಇಂಗ್ಲೀಷ್ನಲ್ಲಿ ಹೇಳೋದಕ್ಕೆ ಏನರ್ಥವೋ ಅದು. ಅದರ ಒಂದು ವಿಚಿತ್ರ ಏನು ಗೊತ್ತಾ, ಮಾ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿದೆ, ಸಂಸ್ಕೃತದಲ್ಲಿ ಲಕ್ಷ್ಮಿಯ ಹೆಸರು ಇಂದಿರಾ ಲೋಕಮಾತಾ ಮಾ ಅಂತ. ಹಿಂದಿಯಲ್ಲಿ ಮಾ ಅನ್ನೋದಕ್ಕೆ ಏನರ್ಥವೋ ಸಂಸ್ಕೃತದಲ್ಲಿ ಅದೇ ಅರ್ಥ. ಅಷ್ಟೇ ಅಲ್ಲ, ಮಾ ಅಂದರೆ ಮಾತು, ವಾಗ್ದೇವತೆ. ಮಾ ಅನ್ನುವುದೇ ನಾನು ಅನೇಕ ಬಾರಿ ಹೇಳಿದ್ದೆ, ಮಾ ಮತ್ತು ಮಾತೃ, ಮಾತಾ ಅಂದರೆ ಮಾತು. ಅದನ್ನು ನೀವು ಸಣ್ಣದಾಗಿ ಮಾ ಅಂತ ಹೇಳಿದರೂ ಮಾತು. ಅದೇ ಮಾತೃ ಕನ್ನಡದಲ್ಲಿ ಮಾತು ಆಯಿತು. ಅದೇ ಮಾತೃ ಕನ್ನಡದಲ್ಲಿ ಮಾತು ಆಗಿ ಇಂಗ್ಲೀಷ್ನಲ್ಲಿ ಮೌತ್ ಆಯಿತು. ಅದೇ ಸಂಸ್ಥೆಯಲ್ಲಿ ಮಾ ಆಯಿತು. ಮಾ ಅನ್ನೋದು ಫ್ರೆಂಚ್ನಲ್ಲಿ MOT, ಮಾ ಅಂತ ಉಚ್ಚಾರ ಅದಕ್ಕೆ. ಅಲ್ಲಿ ಇರೋದು ಮಾತು ಅಂತಲೇ, ಟಿ ಇದೆ ಸೈಲೆಂಟ್. ಇದೆಲ್ಲ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋದದ್ದು ನನ್ನ ವಿಚಿತ್ರ. ಅದು ಭಾಷಾಶಾಸ್ತ್ರವನ್ನು ಓದಿದರೆ ಇಡೀ ಪ್ರಪಂಚವನ್ನು ಒಂದು ಸೂತ್ರದಲ್ಲಿ ಕಟ್ಟಲಿಕ್ಕೆ ಬರುತ್ತೆ. ಮಾ ಅನ್ನೋದು ಫ್ರೆಂಚಿನಲ್ಲಿ ಮಾ ಅಂದರೆ ಮಾತು, ಅದು ಸ್ಪೆಲ್ಲಿಂಗ್ MOT, MO ಅಲ್ಲ, MA ಅಲ್ಲ. ಅಂದರೆ ಅದು ಮಾತು ಅನ್ನೋ ಶಬ್ದ ಮೂಲ, ಅದಕ್ಕೆ ಟಿ ಇದೆ ಅಲ್ಲಿ, ಸೈಲೆಂಟ್. ಅದು ಹೇಗೆ ಅಂದರೆ ಎಚ್ ಇಂಗ್ಲೀಷ್ನಲ್ಲಿ ಬಹಳ ಕಡೆ ಸೈಲೆಂಟ್ ಆಗಿರುತ್ತೆ ನೋಡಿ. ಹಾಗೆ ಅದು ಫ್ರೆಂಚಲ್ಲಿ ಅಲ್ಲಿ ಟಿ ಸೈಲೆಂಟ್. ಹೆಚ್ಚು ಹಾಸ್ಪಿಟಲ್ಲು, ಹಾಸ್ಪಿಟ್ಯಾಲಿಟಿ ಅವನು ಅಷ್ಟು ಸ್ವಚ್ಛವಾಗಿ ನಮ್ಮ ಹುಡುಗರು ಹೇಳಿದ ಹಾಗೆ ಬ್ರಿಟಿಷರು ಹೇಳೋಲ್ಲ. ಅವರು ಹಾಸ್ಪಿಟ್ಯಾಲಿಟಿ, ಹಾಸ್ಪಿಟಲ್ ಅನ್ನೋಲ್ಲ. ಯಾಕೆಂದರೆ ಆ್ಯನ್ ಹಾಸ್ಪಿಟ್ಯಾಲಿಟಿ, ಇಟ್ ಈಸ್ ಆ್ಯನ್ ಹಾಸ್ಪಿಟಲ್. ಅಲ್ಲಿ ಹೆಚ್ಚು ಉಂಟೋ ಇಲ್ಲೋ ಕೂಡ ಆ ಥರ ಆಗಿಬಿಡುತ್ತೆ ಅವರಿಗೆ. ಹೆಚ್ಚು ಸೈಲೆಂಟ್ ಆಗಿಬಿಡುತ್ತೆ. ಸಂಸ್ಕೃತದಲ್ಲೂ ಹೆಚ್ಚು ಸೈಲೆಂಟ್ ಆಗುತ್ತೆ. ಎಲ್ಲ ನೋಡಿ, ಒಂದು ಭಾಷಾಶಾಸ್ತ್ರವನ್ನು ನೀವು ಅಭ್ಯಾಸ ಮಾಡಿದರೆ ಬ್ರಹ್ಮ ಶಬ್ದ ಕರೆಕ್ಟ್ ಉಚ್ಚಾರ, ತಪ್ಪಲ್ಲ. ಆದರೆ ಅದನ್ನು ಹೊಡೆಯುವಾಗಿ ಹೇಳೋಲ್ಲ, ಬ್ರಹ್ಮ ಅಂತಾರೆ. ಅಲ್ಲಿ ಹೆಚ್ಚು ಸೈಲೆಂಟ್ ಆಗಿಬಿಡುತ್ತೆ. ಆದರೆ ಕೆಲವರು ಅದು ಹೆಂಗೆ ಹೇಳ್ಬೇಕು, ಬ್ರಹ್ಮ ಅಂತಾರೆ, ಅದು ಆಚೆ ಈಚೆ ಆಯಿತು. ಹಂಗೆ ಹೇಳುವಂಗಿಲ್ಲ. ಬ್ರಹ್ಮ ಅಲ್ಲ, ಬ್ರಹ್ಮ. ಅದನ್ನು ಹಾವನ್ನು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಬ್ರಹ್ಮ, ಬ್ರಹ್ಮ. ಅದು ಇಂಗ್ಲೀಷ್ನಲ್ಲಿಯೂ ಹೆಚ್ಚು ಸೈಲೆಂಟ್ ಆಗುತ್ತೆ, ಸಂಸ್ಕೃತದಲ್ಲಿ ಬಹಳ ಕಡೆ ಹೆಚ್ಚು ಸೈಲೆಂಟ್ ಆಗುತ್ತೆ. ಇದು ಭಾಷಾಶಾಸ್ತ್ರದಲ್ಲಿ ನೋಡಿದರೆ ವಿಶ್ವವನ್ನೆಲ್ಲ ಒಂದೇ ಸೂತ್ರದಲ್ಲಿ ಹೆಣಿಲಿಕ್ಕೆ ಬರುತ್ತೆ. ಒಂದು ಭಾಷೆಯಿಂದ ಹೇಗೆ ಅದು ಕಡಿದುಕೊಂಡು ಇನ್ನೊಂದು ಭಾಷೆಗೆ ಹೋಯಿತು. ಎಲ್ಲ ಭಾಷೆಗಳು ಅದೇ ಶಬ್ದಗಳಿರೋದು. ಅದೇ ಥರ ಅದನ್ನು ಮಾಮ್ ಅಂದರೆ ಮಾತು ಅಂತ ಅರ್ಥ, ತಾಯಿ ಅಂತ ಒಂದು ಅರ್ಥ, ಎರಡು ಅರ್ಥ ಸಂಸ್ಕೃತದಲ್ಲಿ. ತಾಯಿ ಲೋಕಮಾತೆಯಾಗಿರ್ತಕ್ಕ ವಾಗ್ದೇವತೆಯಾದ ಲಕ್ಷ್ಮಿ ಅಂತ ಅರ್ಥ.
ಹಾಗಾದರೆ ಮಾಮ್ ಅಂದರೆ ಲಕ್ಷ್ಮಿಯನ್ನು, ಮಾಂಚ ನನ್ನನ್ನು ಅಂದರೆ ಲಕ್ಷ್ಮೀನಾರಾಯಣರನ್ನು ಅಂತ ಅರ್ಥ ಆಯ್ತಾ? ಇದು ನಾನು ಯಾಕೆ ಹೇಳಿದೆ ಅಂದರೆ ಇದು ವ್ಯಾಸರಿಗೆ ಸಮ್ಮತವಾದ ಅರ್ಥ ಅಂತ ಹೆಂಗೆ ಹೇಳ್ತೀರಿ ನೀವು ಮತ್ತು ಹರಿವಾಯು ಸ್ತುತಿ ಹೇಗೆ ಒಂದು ಶಬ್ದಕ್ಕೆ ಎರಡೆರಡು ಸ್ತುತಿಯನ್ನು ಶುರು ಮಾಡಿದಿರಿ. ನೀವು ಮಾಡ್ಬೋದು, ನಾವು ಮಾಡಬಾರ್ದಾ? ಅಂದರೆ ತಮಾಷೆ, ಈ ಶ್ಲೋಕದಲ್ಲಿ ಮುಂದೆ ಲಕ್ಷ್ಮಿಯ ಉಲ್ಲೇಖ ಬರುತ್ತೆ ಇನ್ನು ಮುಂದಿನ 2 ಶ್ಲೋಕದಲ್ಲೂ. ಆದ್ದರಿಂದ ನಾನು ಮಾಮ್ ಅನ್ನೋದಕ್ಕೆ ಲಕ್ಷ್ಮಿ ಅಂತ ಅರ್ಥವಾದ ಕಾಂಟೆಕ್ಸ್ನಲ್ಲಿ ಬರೋದು, ಅದು ಲಕ್ಷ್ಮಿಯ ಉಲ್ಲೇಖ ಬರುತ್ತೆ ಮುಂದೆ. ಆದ್ದರಿಂದ ಮಾಂಚ, ಅಪ್ಪ ನಿನ್ನ ತಂದೆ ತಾಯಿ ಇಬ್ಬರನ್ನು ಅನನ್ಯವಾದ ಭಕ್ತಿಯಿಂದ ಉಪಾಸನೆ ಮಾಡು. ಮಾಂಚ, ಲಕ್ಷ್ಮಿಯನ್ನು ಪ್ರತ್ಯೇಕ ಉಪಾಸನೆ ಮಾಡು ಅಂತ ಹೇಳಿಲ್ಲ, ನನ್ನನ್ನು ಲಕ್ಷ್ಮೀ ಸಹಿತನಾದ ನನ್ನನ್ನು, ಯಾಕೆಂದರೆ ಅವಳು ವಾಗ್ದೇವತೆ, ನಿನಗೆ ಜ್ಞಾನ ಕೊಡುವಂಥ ವಾಗ್ದೇವತೆ ಅವಳು. ಅದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಕೊಡಬೇಕಾಗಿದ್ದರೆ ತಾಯಿಯ ಅನುಗ್ರಹವೂ ಬೇಕು. ನೀನು ಲಕ್ಷ್ಮೀನಾರಾಯಣರನ್ನು ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಯಾರು ಜಗತ್ತಿನ ತಂದೆ ತಾಯಿಯನ್ನು ಭಕ್ತಿಯಿಂದ ಸೇವನೆ ಮಾಡ್ತಾನೋ, ಭಕ್ತಿಯೇ ಯೋಗ. ಯೋಗ ಅಂದರೆ ಮೆಥಡ್, ಉಪಾಯ. ಅದು ಒಂದೇ ವಿಧಾನ. ನಾನು ಗುಣಾತೀತನಾಗ್ತೇನೆ ಅಂತ ನನ್ನ ಈಗೋದಿಂದ ನಾನು ಪ್ರಯತ್ನ ಮಾಡಿದರೆ ಮತ್ತಷ್ಟು ಗುಣದ ಚಕ್ರದಲ್ಲಿ ಸಿಕ್ಕಾಕೋತೇನೆ, ಮತ್ತಷ್ಟು ಬಲ್ಲೆಯಾಗಿಬಿಡುತ್ತೆ ಅದು ಗುಣ. ಅದರಿಂದ ಪಾರಾಗಬೇಕು ಅಂದರೆ ನನ್ನನ್ನು ಈ ಗುಣದ ಬಲ್ಲೆಯಿಂದ ಪಾರು ಮಾಡುವಂಥ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಒಂದೇ ಯಮೇ ವೈಶ ವೃಣುತೆ ತೇನ ಲಭ್ಯ. ಅವನು ಯಾರನ್ನು ಸ್ವೀಕಾರ ಮಾಡ್ತಾನೋ ಅವನಿಗೆ ಸಿಗ್ತಾರೆ ಅಂತ. ಅದನ್ನ ಅವನ ಗುಣಗಳಿಂದ ಪಾರು ಮಾಡಿ ಅವನೊಬ್ಬನೇ ಗುಣಾತೀತ. ನಾವು ಗುಣಾತೀತರಾಗಬೇಕಾದ್ರೆ ಅವನ ಅನುಗ್ರಹ ಬೇಕಿದ್ರೆ ಆಗೋಲ್ಲ. ಭಕ್ತಿ ಒಂದೇ ಉಪಾಯ. ಭಕ್ತಿಯಿಂದ ಶರಣಾಗತಿಯಿಂದ ನನ್ನನ್ನು ಗುಣಾತೀತನನ್ನಾಗಿ ಮಾಡು, ಈ ಪ್ರಭಾವದಿಂದ ಪಾರು ಮಾಡು. ಅದನ್ನೇ ತ್ರಿಗುಣಾತೀತ ನೀನು, ತ್ರಿಗುಣಾತೀತರನ್ನು ಧಾರಣೆ ಮಾಡಿ ಉದ್ಧಾರ ಮಾಡುವ ನೀನು, ತ್ರಿಗುಣಾತೀತ ವಿಧಾರಕ. ಅದಕ್ಕೆ ಕಾರಣ ಭಕ್ತಿ ಯೋಗೇನ ಪರಿತೋದೇಹಿ ಸುಭಕ್ತಿ. ಆಚಾರ್ಯರ ಈ ಒಂದು ಸಾಲು ಇಡೀ 14ನೇ ಅಧ್ಯಾಯದ ಸಾರವನ್ನು ಹೇಳುತ್ತೆ. ಗ್ರಂಥೋಯಮಪಿ ಬಹ್ವಾರ್ಥ ಅಂತ ಒಂದು ಕಡೆ ಹೇಳ್ತಾರೆ ಅವರು ಆಚಾರ್ಯರು. ನಾನು ಬರೆದಿರತಕ್ಕಂಥ ಅದು ಹೇಳಿದ್ದು ಏನೋ ಬ್ರಹ್ಮಸೂತ್ರ ವ್ಯಾಖ್ಯಾನ, ಅನುವ್ಯಾಖ್ಯಾನ ಮತ್ತು ಭಾಷ್ಯಕ್ಕೆ ಅಂತ ಮಾತ್ರ ಅಲ್ಲ, ಅವ್ರು ಹೇಳಿರೋದು ಗ್ರಂಥೋ ಅಯಮಪಿ ಬಹ್ವರ್ಥ. ಎಲ್ಲ ನಾನು ಏನು ಬರೆದಿದ್ದೇನೆ ಅದು ಎಲ್ಲವೂ ಅನೇಕಾರ್ಥಗರ್ಭಿತ. ಬಹ್ವರ್ಥ ಅಂತ ಇವರು ಬರೆದರು. ಸಹಸ್ರಾರ್ಥಸ್ಯ ಭಾಷ್ಯಸ್ಯ. ತ್ರಿವಿಕ್ರಮ ಪಂಡಿತರು ಹೇಳಿದರು, ನನಗೆ ಆಚಾರ್ಯರ ಭಾಷ್ಯ ನೋಡಿದ್ರೆ ಒಂದೊಂದು ವಾಕ್ಯದಲ್ಲೂ ಸಾವಿರಾರು ಅರ್ಥ ಕಾಣುತ್ತಪ್ಪ, ಯಾವುದನ್ನು ಹೇಳಲಿ ಯಾವುದನ್ನು ಬಿಡಲಿ ಗೊತ್ತಾಗೋಲ್ಲ. ಇದು ಹಾಗಾಗಿ ಇದರ ಹಿಂದೆ ಮತ್ತು ಗೀತೆಗೆ ಏನು ಹೇಳಿದರು ಹಿಂದೆ, ತ್ರಯೋರ್ಥಾ ಸರ್ವವೇದೇಶು ದಶಾರ್ಥಾ ಸರ್ವಭಾರತೆ. ಭಾರತದ ಒಂದೊಂದು ಶ್ಲೋಕಕ್ಕೂ, ಗೀತೆ ಅಂತೂ ಅದರ ಸಾರ ತಾನೆ, ಕನಿಷ್ಠ 10 ಅರ್ಥಗಳಿವೆ ಅಂತ. ಹಾಗಾದರೆ ಶಾಸ್ತ್ರೀಯವಾದ 10 ಅರ್ಥಗಳನ್ನು ಇದರಲ್ಲಿ ಹುಡುಕುವುದುಂಟಲ್ಲ, ಅದು ವ್ಯಾಸರ ಅಭಿಪ್ರಾಯಕ್ಕೆ ಅಭಿಮತವಾಗಿರತಕ್ಕಂಥದ್ದು, ವಿರುದ್ಧವಾದ್ದಲ್ಲ. ಮಾಂಚ ಯಹ ಭಕ್ತಿ ಯೋಗೇನ ಸೇವತೆ. ಆದ್ದರಿಂದ ಭಕ್ತಿ ಒಂದೇ ಭಕ್ತಿಯಿಂದ ನಿರಂತರ ಸೇವೆ ಮಾಡಿದರೆ ಎಂಥ ಭಕ್ತಿ? ಅವ್ಯಭಿಚಾರೇಣ ಭಕ್ತಿ ಯೋಗೇನ ಅಂತ. ಭಕ್ತಿಯಲ್ಲಿ ವ್ಯಭಿಚಾರ ಅಂದರೆ ಡಿಫೆಕ್ಟ್ಸು, ಅದು ಹಿಂದೆ ಹೇಳಿದ್ದು ಒಂದು. ಮತ್ತೊಂದು ವ್ಯಭಿಚಾರ ಅಂದರೆ ದಿನಕ್ಕೊಬ್ಬರನ್ನು ಭಕ್ತಿ ಮಾಡೋದು, ಅದು ವ್ಯಭಿಚಾರ. ಭಕ್ತಿಯೇ ವ್ಯಭಿಚಾರ. ಇವತ್ತೊಬ್ಬ ದೇವರು, ನಾಳೆ ಇನ್ನೊಬ್ಬ ದೇವರು. ಯಾರೋ ಹೇಳಿದರು ವಿಷ್ಣುವೇ ಪರದೈವ, ವಿಷ್ಣು ಅಂತ ಮಾಡಿದ. ಅಷ್ಟೊತ್ತಿಗೆ ಯಾರೋ ಒಂದು ಬೆಡ್ರ ಕಣ್ಣಪ್ಪ ಸಿನಿಮಾ ತೋರಿಸಿದ್ರು. ಅರ್ಜುನ ವಿಷ್ಣು ನನಗೆ ಮೋಕ್ಷ ಆಗಲಿಲ್ಲ, ಅವನು ಕಣ್ಣಪ್ಪನಾಗಿ ಹುಟ್ಟಿ ಶಿವನನ್ನು ಆರಾಧನೆ ಮಾಡಿದ್ರಿಂದ ಮೋಕ್ಷ. ಸರಿ, ಶಿವನನ್ನು ಉಪಾಸನೆ ಮಾಡುವ, ಯಾಕಂದ್ರೆ ನಮಗೆ ಮೋಕ್ಷ ಬೇಕು. ಈ ಸಿನಿಮಾ ನೋಡಿ ವೇದಾಂತ ಕಲಿಯುವಂಥ ಪೆದ್ದುಗಳಿದ್ದಾರೆ. ಅವರು ಅಯ್ಯೋ ಹೇಳಿದಾರಪ್ಪ, ರಾಜಕುಮಾರ್ ಹೇಳಿದ್ದಾರೆ, ಅವರು ಸುಳ್ಳು ಹೇಳ್ತಾರಾ? ಅವರು ಅರ್ಜುನ ಆಗಿ ಕೃಷ್ಣನ ಹತ್ರ ವಿಶ್ವರೂಪ ಕಂಡ ಮೇಲೂ ಮೋಕ್ಷ ಆಗದೇ ಇದ್ದದ್ದಕ್ಕೆ ಕಣ್ಣಪ್ಪಾಗಿ ಹುಟ್ಟಿದ್ದವ. ಆಮೇಲೆ ಕಣ್ಣಪ್ಪನಾಗಿ ಶಿವಲಿಂಗದ ಮೇಲೆ ಕಾಲಿಟ್ಟು ಮಲಗಿದ ಮೇಲೆ ಮೋಕ್ಷ ಆದ್ದವನಿಗೆ. ಹಾಗಾದ್ರೆ ನಾವು ಶಿವಲಿಂಗವನ್ನು ಉಪಾಸನೆ ಮಾಡೋಣ, ವಿಷ್ಣು ಬೇಡ. ಇದು ವ್ಯಭಿಚಾರ. ದಿನಕ್ಕೊಂದು ದೇವರ ಪೂಜೆ ಮಾಡಿಕೊಂಡು ಯಾರು ಏನು ಹೇಳಿದ್ರು ಅದನ್ನು ನಂಬೋದು. ಸಿನಿಮಾವನ್ನು ನಂಬೋದೇ, ಪೆದ್ದರನ್ನು ನಂಬೋದೇ, ವಿದ್ವಾಂಸನೂ ನಂಬೋದೇ. ಅಂಥದ್ದಲ್ಲ ಏಕನಿಷ್ಠೆ. ಅವ್ಯಭಿಚಾರಿ ಭಕ್ತಿ ಅಂದರೆ ಏಕನಿಷ್ಠೆ. ದಿನಕ್ಕೊಬ್ಬ ದೇವರು ಪೂಜೆ ಮಾಡಬೇಡ. ಈ ದೇವರಿಗೆ ಬೇಜಾರಾದರೆ ಏನು, ಅವರಿಗೆ ಒಂದು ಗಣಪತಿ ಗಣಹೋಮ ಮಾಡಿಸ್ಬಿಡೋಣ. ಶಿವನಿಗೆ ಕೋಪ ಆದರೆ ರುದ್ರಾಭಿಷೇಕ ಮಾಡಿಸ್ಬಿಡೋಣ. ವಿಷ್ಣು ಕೋಪ ಆದರೆ ಸಹಸ್ರನಾಮಾರ್ಚನೆ ಮಾಡಿಸ್ಬಿಡೋಣ. ಯಾವ ದೇವರಿಗೂ ಬೇಜಾರು ಬೇಡ. ಇದು ಆಫೀಸಿಗೆ ಹೋದಾಗ ದ್ವಾರಪಾಲಕನದ್ದು ಎಲ್ರಿಗೂ ಲಂಚ ಕೊಡ್ತಾ ಹೋಗ್ತೇವಲ್ಲ, ಹಾಗೆ ಗೌರ್ಮೆಂಟ್ ಆಫೀಸನ್ನು ಹಾಗೆ ದೇವರು ಅಂತ ತಿಳ್ಕೊಂಡಿದ್ದೇವೆ ನಾವು. ಅದಲ್ಲ. ಅವ್ಯಭಿಚಾರೇಣ ಭಕ್ತಿ ಯೋಗೇನ ಅಂದರೆ ಏಕನಿಷ್ಠೆ, ಅನನ್ಯವಾದ ಭಕ್ತಿ. ಆಮೇಲೆ ಭಕ್ತಿಯ ವ್ಯಭಿಚಾರ ಏನು ಗೊತ್ತುಂಟ? ಹಿಂದೆ ಹೇಳಿದ್ದೆಲ್ಲ ಒಂದು ಸಮದುಃಖ ಸುಖ. ದುಃಖ ಬಂದಾಗಲೇ
ಎಲ್ಲ ದೇವರನ್ನು ಭಕ್ತಿ ಮಾಡಿದೆ, ನನಗೆ ಜೀವನದಲ್ಲೆಲ್ಲ ದುಃಖ ಕೊಟ್ಟ, ಯಾಕೆ ಮಾಡಬೇಕು ಭಕ್ತಿ? ಜೀವನ ಕಮ್ಮಿ ಆಯಿತು ಭಕ್ತಿ. ದುಃಖ ಬಂದಾಗ ಭಕ್ತಿ ಕಮ್ಮಿ ಆಯಿತು. ಸಮದುಃಖ ಸುಖ, ದುಃಖದಲ್ಲೂ ಸುಖದಲ್ಲೂ ಏಕರೀತಿಯಾದ ಭಕ್ತಿ, ಅದು ವ್ಯಭಿಚಾರಿ ಭಕ್ತಿ ಅಲ್ಲ, ನಿಜವಾದ ಭಕ್ತಿ. ಆಮೇಲೆ ಸ್ವಸ್ಥ ಭಕ್ತಿ, ಒಮ್ಮೊಮ್ಮೆ ಭಕ್ತಿ ಜಾಗೃತ ಆಗೋದು, ಒಮ್ಮೊಮ್ಮೆ ಭಕ್ತಿ ಇಲ್ಲ, ಹಾಗಲ್ಲ. ಸ್ವಸ್ಥ ಭಗವಂತನಲ್ಲಿ ನಿರಂತರ ಸ್ಥಿತಿಗೊಂಡಂಥ ಭಕ್ತಿ ಆಗಬೇಕು. ಆಮೇಲೆ ಸಮಲೋಷ್ಟಾಷ್ಟ ಕಾಂಚನ ಅಂತ, ಸಂಪತ್ತು ಬಂದಾಗ ಭಕ್ತಿ ಜಾಸ್ತಿ ಆಗೋದು. ದೇವರು ಸಂಪತ್ತು ಕೊಟ್ಟ, ಬಡತನ ಬಂದಕೊಳ್ಳೆ ಕೋಪ ದೇವರ ಮೇಲೆ, ನಾನು ಇಷ್ಟು ಭಕ್ತಿ ಮಾಡಿದೆ, ಏನು ಮಾಡಿದ ನಿಮ್ಮ ದೇವರು, ಏನು ಕೊಟ್ಟ? ಅವನು ಮಣ್ಣಿನ ಗೆಟ್ಟೆ ಕೊಟ್ಟ. ಆದರೆ ಏನು ಕೊಟ್ಟರು ಭಕ್ತಿಯಲ್ಲಿ ವೃದ್ಧಿ ಕ್ರಾಸ ಆಗಬಾರ್ದು. ಸಮಲೋಷ್ಟಾಶ್ವ ಕಾಂಚನ, ಅದು ಅವ್ಯಭಿಚಾರಿ ಭಕ್ತಿ. ಆಮೇಲೆ ಯಾರೋ ಒಬ್ಬರು ಸಿಟ್ಟಿಗೆದ್ರು, ನಾವು ಭಕ್ತಿ ಮಾಡಿದ್ದು ನೋಡಿ, ಅದೆಲ್ಲ ಅಸಂಗತ, ಅದನ್ನೆಲ್ಲ ಮೂಢನಂಬಿಕೆ ಗಲಾಟೆ ಮಾಡಿದರು. ಹೌದಪ್ಪ, ಅವ್ರಿಗೆ ಬೇಜಾರಾಗುತ್ತೆ ನಾವು ಭಕ್ತಿ ಮಾಡಿದರೆ, ಬೇಡ ಅಂತ ಭಕ್ತಿ ಕಮ್ಮಿ ಆಗೋಯ್ತು ನಮ್ಮದು. ಅದಕ್ಕೆ ತುಲ್ಯ ಪ್ರಿಯ, ನಿನಗೆ ನಿನ್ನ ಭಕ್ತಿಯನ್ನು ಮೆಚ್ಚುವವರನ್ನು ಮೆಚ್ಚಿಸುವುದಕ್ಕೋಸ್ಕರ ಭಕ್ತಿ ಮಾಡಬೇಡ, ಮೆಚ್ಚದವರನ್ನು ಮೆಚ್ಚಿಸೋದಕ್ಕೋಸ್ಕರ ಭಕ್ತಿ ಮಾರ್ಗವನ್ನು ಬಿಡಬೇಡ. ಅದು ಅವರ ಮೆಚ್ಚುಗೆಗೋಸ್ಕರ ಅಲ್ಲ, ನಿನ್ನ ಉದ್ಧಾರಕ್ಕೋಸ್ಕರ ಇರೋದು. ಇನ್ನೊಬ್ಬರನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ನಾವು ಭಕ್ತಿ ಮಾಡುವುದಲ್ಲ. ಅಂದರೆ ಅವರು ವಿರೋಧ ಮಾಡ್ತಾರೆ, ಅದು ಸಮಾಜ ಎಲ್ಲ ವಿರೋಧ ಮಾಡುತ್ತೆ, ಮೂಢನಂಬಿಕೆ ಅಂತ ಗಲಾಟೆ ಮಾಡುತ್ತೆ, ಅವನು ಎದುರಿಸೋದಕ್ಕೆ ಭಯ. ಅದಕ್ಕೆ ಧೀರ, ಭಯಾತೀತನಾಗು. ಮೊದಲು ತ್ರಿಗುಣಾತೀತರಾಗೋ ಮುಂಚೆ ಭಯಾತೀತರಾಗು. ಧೈರ್ಯ, ನಿನಗೆ ಇರುವ ಕನ್ವಿಕ್ಷನು ನಿನಗೆ ಧೈರ್ಯ ಕೊಡಬೇಕು. ಅವರು ಬೈತಾರೆ, ಮೂಢನಂಬಿಕೆ ಅಂತ ಟೀಕೆ ಮಾಡ್ತಾರೆ ಅಂತ ನೀನು ಬಿಡೋದಲ್ಲ, ನಿನ್ನ ಕನ್ವಿಕ್ಷನನ್ನು ಬೆಳೆಸಿಕೋ, ಧೀರ. ಆಮೇಲೆ ಆದ್ದರಿಂದಲೇ ಅವನು ಯಾವ ಸಂದರ್ಭದಲ್ಲಿಯೂ ಕೂಡ ಮಾನಾಪಮಾನಯೋಸ್ತುಲ್ಯ, ತುಲ್ಯ ಪ್ರಿಯ ಧೀರ. ಆಮೇಲೆ ಅದನ್ನು ಎಲ್ಲಿ ತನಕ ಅಂದರೆ ತುಲ್ಯ ಮಿತ್ರಾರಿ ಪಕ್ಷಯೋ, ಸ್ನೇಹಿತರು ಇನ್ನೊಂದು ಮತ್ತೊಂದು. ತುಲ್ಯ ನಿಂದ ಆತ್ಮಸಂಸ್ತುತಿ, ಅವರು ಬೈತಾರಪ್ಪ, ಅವರು ಟೀಕೆ ಮಾಡ್ತಾರೆ, ಸಮಾಜದಲ್ಲಿ ನಿಂದೆ ಮಾಡ್ತಾರೆ ಅಂತ ನೀನು ಹೆದರಬೇಡ, ಇನ್ನೊಬ್ಬರ ನಿಂದೆಗೆ ಹೆದರಬೇಡ. ಗೊಡ್ಡು ವೇದಾಂತಿ ಅಂತ ಹೇಳ್ಬೋದು, ಅವರು ಪೆದ್ದ ಇವ, ಔಟ್ಡೇಟೆಡ್ಡು, 20ನೇ ಶತಮಾನಕ್ಕೆ ನಾಲಾಯಕು ಅಂತ. ನೀವು ಅವ್ರ ಜೊತೆಗೆ ಬಾರಿಗೆ ಹೋಗಿ ಕುಡಿಯದಿದ್ರು ಹಾಗೆ ಹೇಳ್ತಾರೆ, 20ನೇ ಶತಮಾನಕ್ಕೆ ನಾಲಾಯಕು, ಅವನು ಎಲ್ಲರ ಒಟ್ಟಿಗೆ ಕುಡಿಲಿಕ್ಕೆ ಬರೋಲ್ಲ, ಅವನು ಏನು ಮನುಷ್ಯ ಅಂತ, ಅದಕ್ಕೆ ಕುಡಿದು ಬಿಡೋದ. ಅದರಿಂದ ಕೆಲವರು ಪೆದ್ದು ಅಂತ ಹೇಳೋದು ಕ್ವಾಲಿಫಿಕೇಷನ್, ಅದು ಅವರ ದೃಷ್ಟಿಯಲ್ಲಿ ನಾವು ಪೆದ್ದುಗಳಾಗಿರೋದು ಬಹಳ ಕ್ಷೇಮ. ಅವರ ಕಾಟದಿಂದ ತಪ್ಪಿಸ್ಕೊಂಡು ಆರಾಮಾಗಿ ಬದುಕಬಹುದು. ಇನ್ನೊಬ್ಬರು ನಿಂದೆ ಮಾಡಿದರು, ಆ ಭಯದಿಂದ ಸಮಾಜ ತಮಾಷೆ ಮಾಡುತ್ತೆ ಅಂತ ನೀನು ಭಕ್ತಿ ಬಿಡಬೇಡ. ನಿಂದೆಗೆ, ಸ್ತೋತ್ರಕ್ಕೆ, ಪ್ರಿಯಗಳಿಗೆ, ಸಂಪತ್ತು ಬಡತನಗಳಿಗೆ ಹೆದರಿ ನಿನ್ನ ಭಕ್ತಿಯ ಸ್ಥೈರ್ಯ ಕುಸಿಯದೇ ಇರಲಿ, ಇದು ಅವ್ಯಭಿಚಾರಿ ಭಕ್ತಿ. ಹಾಗೆ ಒಬ್ಬರು ಅವಮಾನ ಮಾಡಿದರು, ಅವನು ಭಕ್ತಿ ಮಾಡಿದ್ದಕ್ಕೆ ಅವಮಾನ ಮಾಡಿದರು, ಇನ್ನು ಬೇಡಪ್ಪ ಭಕ್ತಿಯ ಸುದ್ದಿ ಬೇಡ. ಮಾನಾಪಮಾನಯೋಸ್ತುಲ್ಯ, ಅವರು ಅವಮಾನ ಮಾಡಿದರು ನೀನು ಭಕ್ತಿ ಬಿಡಬಾರ್ದು, ಸನ್ಮಾನ ಮಾಡಿದರೂ ಭಕ್ತಿ ಬಿಡಬಾರ್ದು. ನಿನ್ನ ಭಕ್ತಿಗೂ ಮಾನ ಸನ್ಮಾನಗಳಿಗೆ ಅವಮಾನಗಳಿಗೆ ಸಂಬಂಧ ಇರಬಾರದು. ತುಲ್ಯ ಮಿತ್ರಾರಿ ಪಕ್ಷಯೋ, ಒಬ್ಬರು ನೀನು ಭಕ್ತಿ ಮಾಡಿದ್ದರು, ನೀನು ದೇವರ ಭಕ್ತ, ನಿನ್ನನ್ನು ದ್ವೇಷಿಸಿದರು, ಏನು ಅಡ್ಡಿಲ್ಲ, ಅವ್ರು ದ್ವೇಷ ಮಾಡಲಿ, ಅದಕ್ಕೋಸ್ಕರ ನೀನು ಬಿಡಬೇಕಾಗಿಲ್ಲ. ಎಲ್ಲವನ್ನೂ ಸಮಾನವಾಗಿ ನೋಡು. ನಿನಗೆ ಭಕ್ತಿ ಮುಖ್ಯ. ಯಾರು ಇಷ್ಟಪಡ್ತಾರೆ, ಯಾರು ಟೀಕೆ ಮಾಡ್ತಾರೆ, ಯಾರು ಹೊಗಳ್ತಾರೆ, ಯಾರು ಬೈತಾರೆ, ಅದು ಮುಖ್ಯ ಅಲ್ಲ. ಇದು ಅವ್ಯಭಿಚಾರಿ ಭಕ್ತಿ. ಅದೇ ಸರ್ವಾರಂಭ ಪರಿತ್ಯಾಗಿ, ಭಕ್ತಿಗೆ ವಿರುದ್ಧವಾದ ಯಾವ ಕ್ರಿಯೆಯಲ್ಲೂ ತೊಡಗೋದಿಲ್ಲ ಅವನು, ಅದು ಅವ್ಯಭಿಚಾರಿ. ಅದನ್ನು ನೋಡಿ, ಅಲ್ಲಿ ಹಾಗೆ ಸರ್ವಧರ್ಮಾನ ಇದ್ದ ಹಾಗೆ ಸರ್ವಾರಂಭ ಪರಿತ್ಯಾಗಿ ಅನ್ನೋದಕ್ಕೆ ಈಗ ಕಾಂಟೆಕ್ಸ್ಟುವಲ್ ಮೀನಿಂಗ್ ಗೊತ್ತಾಯ್ತು ನಮಗೆ. ವ್ಯಾಸರು ಎಲ್ಲವನ್ನು ಏನು ಮಾಡಬೇಡ, ಐಡ್ಲಾಗಿ ಕೂತ್ಕೋ ಅಂತ ಹೇಳಿದ್ದಲ್ಲ. ಇದನ್ನು ನಮ್ಮ ಮಾಡರ್ನ್ ಥಿಂಕರ್ಸ್ ಏನು ಹೇಳ್ತಾರೆ ಗೊತ್ತುಂಟಾ? ಸರ್ವಾರಂಭ ಪರಿತ್ಯಾಗಿ ಅಂದರೆ ಏನೂ ಮಾಡಬಾರ್ದು, ಜ್ಞಾನಿ ಆದವ ಮತ್ತು ಸುಮ್ಮನೆ ಕೂತ್ಬಿಡೋದು. ಅಂದರೆ ಇದು ವೇದಾಂತ ಆಗೋಲ್ಲ. ವೇದಾಂತ ಯಾವಾಗಲೂ ನಿಷ್ಕ್ರಿಯನಾಗಿ ಕೂಡು ಅನ್ನುವುದಿಲ್ಲ. ಉಸಿರಿರುವ ಕುರುವನ್ನೇವೇಹ ಕರ್ಮಾಣಿ, ಅವರ ಮೆಸೇಜ್ ನೋಡಿ, ಉಸಿರಿರುವಷ್ಟು ಕಾಲ ಕರ್ಮ ಮಾಡು, ಸೋಮಾರಿ ಆಗಬೇಡ ಅಂತ. ಅದರಿಂದ ಅದಕ್ಕೆ ವಿರೋಧ ಆಯ್ತಲ್ಲ. ಈಗ ಕುರುವನ್ನೇವೇಹ ಕರ್ಮಾಣಿ ಅಂತ ಉಪನಿಷತ್ತು ಹೇಳುತ್ತೆ. ಉಪನಿಷತ್ತಿನ ಸಾರ ಗೀತಾ, ಸರ್ವೋಪನಿಷದ ಗಾವಹ, ಉಪನಿಷತ್ತಿನ ಸಾರ ಗೀತೆ ಅಂತ. ಇದರಲ್ಲಿ ಏನು ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಮಾಡೋದು ಬಿಟ್ಬಿಡೋದು. ಅಲ್ಲಿ ಮಾಡು ಸಾಯೋ ತನಕ. ಶತಂ ಜೀವೇಮ ಶರದ ಸುವೀರಾಹ ಕುರುವನ್ನೇವ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ವರ್ಷವೂ ಕರ್ತವ್ಯ ನಿರತನಾಗಿ ಬದುಕು. ಹೇಳಲಿಕ್ಕಾಗದ ಇನ್ನೊಬ್ಬರು ಎತ್ತಿ ನಡೆದಾಡಿಸುವಂಥ ದುರ್ಬಲನಾಗಿ ಹಾಸಿಗೆಯಲ್ಲಿ ಬದುಕಬೇಡ. 100 ವರ್ಷವೂ ಕರ್ತವ್ಯನಿಷ್ಠನಾಗಿ ಬದುಕು ಅಂತ ಹೇಳ್ತಾರೆ. ಇಲ್ಲಿ ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಬಿಟ್ಬಿಡೋದು.
ವಿರೋಧ ಆಗಲಿಲ್ಲ ಗೀತೆಗೂ ಉಪನಿಷತ್ತಿಗೂ. ಹಾಗಾದರೆ ವೇದವ್ಯಾಸರಿಗೆ ಅಭಿಮತವಾದ ಅರ್ಥ ಯಾವುದು ಅಂದರೆ ಉಪನಿಷತ್ತಿಗೆ ಅನುಗುಣವಾದ ಅರ್ಥ. ಇಷ್ಟು ತಿಳ್ಕೊಂಡ್ರೆ ಸಾಕು. ಹಾಗಾದರೆ ಏನು ಹೇಳುತ್ತೆ ಅಲ್ಲಿ? ಮುಂದೆ ಏನು ಹೇಳ್ತಾರೆ? ಭಕ್ತಿ ಮಾಡು ಅಂತ ಹೇಳ್ತಾರೆ. ಎಲ್ಲವನ್ನು ಬಿಟ್ಬಿಡೋದು, ಭಕ್ತಿ ಮಾಡುವುದನ್ನು ಬಿಟ್ಬಿಟ್ಟೆ, ಯಾಕಂದರೆ ಎಲ್ಲ ಬಿಡು ಅಂತ ಹೇಳಿದ್ದಾರೆ ವ್ಯಾಸರು. ಹಾಗಲ್ಲ. ಹಾಗಾದರೆ ಭಕ್ತಿ ಮಾರ್ಗಕ್ಕೆ ಬಾಧಕವಾಗುವ ಯಾವ ಕ್ರಿಯೆಯಲ್ಲೂ ತೊಡಗಿಕೊಳ್ಳುವುದಿಲ್ಲ. ಅಂದರೆ ಅವನ ಆರಂಭ ಯಾವುದು? ನಮ್ಮಲ್ಲಿ ಏನೋ ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೇನೆ. ನಾವು ಪ್ರಾರಂಭ ಮಾಡೋದು ಅಂದರೆ ದುಡ್ಡು ಮಾಡೋದು, ದುಡ್ಡು ಮಾಡಲಿಕ್ಕೆ ಒಂದು ಬಿಸ್ನೆಸ್ ಮಾಡೋದು, ಏನೋ ಒಂದು ಸ್ಕೀಮು, ಅದು ಯಾವುದೂ ಮಾಡೋಲ್ಲ ಅವನು. ಅವನಿಗೆ ಒಂದೇ ಒಂದು ಭಕ್ತಿ, ಅವನ ಮುಂದೆ ಇರತಕ್ಕಂಥ ಕ್ರಿಯೆ, ಭಕ್ತಿಗೆ ಪೂರಕವಾದ ಎಲ್ಲವನ್ನೂ ಮಾಡ್ತಾನೆ. ಅದಕ್ಕೆ ಬೇಡ ಅಂದರೆ ಇನ್ನು ಯಾವುದಲ್ಲೂ ಕೈ ಹಾಕೋದಿಲ್ಲ ಅವನು. ಯಾವ ಪ್ರಾಪಂಚಿಕವಾದ ಲಾಭಗಳಿಗೂ ಕೂಡ ಅವನ ಆಸಕ್ತಿ ಇಲ್ಲ, ಅದರಲ್ಲಿ ತೊಡಗಿಕೊಳ್ಳುವುದಿಲ್ಲ. ಇದು ಬಹಳ ಸಹಜವಾಗಿ ಬರುವ ಅರ್ಥ. ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲವನ್ನು ಬಿಟ್ಟುಬಿಡುವಂಥ ಅರ್ಥ ಅಲ್ವೇ ಅಲ್ಲ. ಹೇಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಧರ್ಮಗಳನ್ನು ಬಿಡುವಂಥ ಅರ್ಥ ಅಲ್ಲವೋ, ಹಾಗೆ ಎಲ್ಲ ಸರ್ವಧರ್ಮಾನ್ ಅಂದರೆ ನನಗೆ ಶರಣಾಗುವ ವಿಷ್ಣು ಭಕ್ತಿಗೆ ಬಾಧಕವಾಗುವ ಧರ್ಮಗಳನ್ನು ಬಿಡುವಂಥ ಅರ್ಥ. ಹಾಗೆ ಇಲ್ಲಿ ವಿಷ್ಣು ಭಕ್ತಿಗೆ ಬಾಧಕವಾದ ಆರಂಭಗಳನ್ನು ಬಿಟ್ಟುಬಿಡು. ಆರಂಭ ಅಂದರೆ ದೀರ್ಘಕಾಲದ ತೊಡಗಿಕೊಳ್ಳುವಿಕೆ. ಇನ್ನು 10 ವರ್ಷದ ಒಂದು ಪ್ರಾಜೆಕ್ಟ್, ಏನೂ ಮಾಡೋಲ್ಲ ಅವನು. ನೀವು ಏನು ಬೇಕಾದ್ರೂ ಮಾಡಿ, ನನಗದೆಲ್ಲ ಆಸಕ್ತಿ ಇಲ್ಲಪ್ಪ, ನನ್ನನ್ನು ಬಿಟ್ಟುಬಿಡಿ ಅಂತಾನೆ. ಹಾಗೆ ಅನನ್ಯವಾಗಿ ಭಗವಂತನನ್ನು ಯಾರು ಸೇವೆ ಮಾಡ್ತಾನೆ, ಭಕ್ತಿಯಿಂದ ಉಪಾಸನೆ ಮಾಡ್ತಾನೆ, ಅವನ ಹತ್ರವೇ ಪ್ರಾರ್ಥನೆ. ಆವಾಗ ಏನಾಗಿ ಸಗುಣಾನ್ ಸಮತಿತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಎಂದು ಅವನು ಈ 3 ಗುಣಗಳನ್ನು ದಾಟ್ತಾನೆ. ಬಹಳ ಹಿಂದೆ ಗುಣಾತೀತ ಅಂತ ಬಳಸಿದ್ರು, ಈಗ ಸಮತೀತ್ಯ ಅಂತಾರೆ. ಬರೇ ಅತ್ಯಯ ಅಲ್ಲ, ಸಮತ್ಯಯ. ಸಮತ್ಯಯ ಅಂದರೆ ಸಂಪೂರ್ಣ ಬಿಡುವುದು. ಅಂದರೆ ಸಮ್ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಸಂಪೂರ್ಣ, ಕಂಪ್ಲೀಟ್ಲಿ. ಅದನ್ನ ಗುಣತ್ರಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ತೊರೆದುಬಿಡೋದು. ಅದು ಯಾವಾಗ? ಪೂರ್ಣ. ಅದು ತಮಾಷೆ ಏನಂದರೆ, ಇವಾಗ ಬದುಕಿನಲ್ಲಿ ಗುಣಗಳನ್ನು ಮೀರಿ ನಿಂತರೂ ಕೂಡ ಮತ್ತೆ ಪುನಃ ಬರ್ಬೋದು, ಅದು ಮೊಮೆಂಟರಿ. ಪೂರ್ಣ ಯಾವತ್ತೂ ಗುಣತ್ರಯದ ಪ್ರಭಾವ ಇಲ್ಲದಂತೆ ಅದನ್ನು ಕೊನೆಯದಾಗಿ ಪೂರ್ಣ ತ್ಯಾಗ, ಮತ್ತೆ ಎಂದೆಂದೂ ಮರುಕಳಿಸದಂತೆ ಬಿಡುವುದು ಯಾವಾಗ ಗೊತ್ತುಂಟ? ಮೋಕ್ಷದಲ್ಲಿ ಮಾತ್ರ. ಅದರಿಂದ ಸಮತಿತ್ಯ ಅಂದರೆ ಇದನ್ನು ಎಲ್ಲವನ್ನೂ ಕೂಡ ದಾಟಿ ಆಚೆಗೆ ಹೋಗೋದು ಅಂದರೆ ಮೋಕ್ಷಕ್ಕೆ ಹೋಗುವ ಸ್ಥಿತಿ. ಯಾಕೆಂದರೆ ಅಪರೋಕ್ಷ ಜ್ಞಾನ ಆದಮೇಲೂ ಗುಣತ್ರಯಗಳ ಪ್ರಭಾವ ಇದೆ. ಗುಣತ್ರಯಗಳು ಬಂದು ಕಾಡ್ತವೆ. ಒಬ್ಬ ಜ್ಞಾನಿಗೂ ತಮೋಗುಣ ಬಂದು ಬೇಡವಾದಂಥ ಕೆಲಸ ಮಾಡ್ಬೋದು, ಅವನು ಮಹಾ ನೀಚವಾದ ಕೆಲಸ ಮಾಡಬಹುದು. ಜ್ಞಾನಿ, ಅಪರೋಕ್ಷ ಜ್ಞಾನಿ ನೀಚವಾದ ಕೆಲಸವನ್ನು ಮಾಡಬಹುದು. ಬಹಳ ಜನರಿಗೆ ಅಪರೋಕ್ಷ ಜ್ಞಾನಿಗಳು ಅಂದರೆ ಮುಗಿದೋಯ್ತದು. ಏನು ಏನಾದರೂ ಒಂದು ವಿಷಯ ತಪ್ಪಿದರೆ ಅಪರೋಕ್ಷ ಜ್ಞಾನಿಗಳು ಹೇಳಿದ್ದು. ಅಪರೋಕ್ಷ ಜ್ಞಾನಿಗಳಿಗೂ ಅಜ್ಞಾನ ಇದೆ, ಈ ವಿಷಯ ಬಹಳ ಜನರಿಗೆ ಗೊತ್ತಿಲ್ಲ. ಅಪರೋಕ್ಷ ಜ್ಞಾನಿಗಳು ದೇವರನ್ನು ಕಂಡವರು ಅಂತ ಅಷ್ಟೇ, ದೇವರ ಕೃಪೆಗೆ ಪಾತ್ರ ಆದವರು. ಪ್ರತಿಯೊಂದು ಈ ಅಮೇರಿಕಾದ ಏನೇನು ಸೈಂಟಿಫಿಕ್ ಇನ್ವೆನ್ಷನ್ಸು ಅದೆಲ್ಲವೂ ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಿರಬೇಕಾಗಿಲ್ಲ, ಅದು ಅಪರೋಕ್ಷ ಜ್ಞಾನಿಗಳು ಹೇಳಿದ್ದು. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೂ ಅಜ್ಞಾನ ಇರುತ್ತೆ ಪ್ರಪಂಚದ ವಿಷಯದಲ್ಲಿ. ಜ್ಞಾನ ಇರೋದವರಿಗೆ ಭಗವಂತನ ಜ್ಞಾನ, ಭಗವಂತನ ಅನುಗ್ರಹ ಆಗಿದೆ, ಭಗವಂತನನ್ನು ಕಂಡಿದ್ದಾರೆ ಅಷ್ಟೇ. ಅಪರೋಕ್ಷ ಜ್ಞಾನಿಗಳು ತಪ್ಪು ಮಾಡಬಹುದು, ಅಪರೋಕ್ಷ ಜ್ಞಾನಿಗಳಿಗೆ ಭ್ರಮೆ ಬರುತ್ತೆ, ಅಪರೋಕ್ಷ ಜ್ಞಾನಿಗಳಿಗೆ ಅಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನಿಗಳು ನೀಚ ಕರ್ಮ ಮಾಡ್ಬೋದು, ನಾವು ಮಾಡೋದಕ್ಕಿಂತ ಕ್ಷುದ್ರವಾದ ಕರ್ಮ ಮಾಡ್ಬೋದು ಆ ಆವೇಶ ಕಾಲದಲ್ಲಿ. ಇದೆಲ್ಲವೂ ಶಾಸ್ತ್ರಗಳಲ್ಲಿದೆ. ಭಾಳ ಜನರು ಯಾವುದೋ ಒಂದು ಹಾಡು, ನಾ ಇದನ್ನು ಕೇಳಿದ್ದೇನೆ, ದಾಸರ ಹಾಡು, ಅಪರೋಕ್ಷ ಜ್ಞಾನಿಗಳು ಬರೆದ ಹಾಡು, ಅದನ್ನು ನೀವು ಟೀಕೆ ಮಾಡುವಾಗಿಲ್ಲ. ಅಲ್ಲಪ್ಪ, ಅವರು ಅಪರೋಕ್ಷ ಜ್ಞಾನ ಆಗುವ ಮುಂಚೆ ಹಾಡು ಬರೀಬಾರ್ದ? ಅನೇಕ ಮಂದಿ ಹಾಡು ಬರೆದವರಿಗೆ ಅವರಿಗೆ ಭಾಷಾಜ್ಞಾನವೇ ಆಗಲಿಲ್ಲ. ಆಮೇಲೆ ಅವರು ಹಾಡು ಬರೋದು ಮತ್ತೆ ಮೊದಲು ಹಾಡು ಬರೆದ್ರು ಮತ್ತೆ ಭಾಷಾಜ್ಞಾನ, ಅಪರೋಕ್ಷ ಜ್ಞಾನ ಇಲ್ಲಿಂದ ಆಗಬೇಕು. ಇದೆಲ್ಲ ಭ್ರಮೆಗಳನ್ನು ಬಿಟ್ಟು ನಾವು ಮುಕ್ತವಾಗಿ ಚಿಂತನೆ ಮಾಡಬೇಕು. ಆಗ ಪ್ರತಿಯೊಂದು ಸಂಗತಿಯು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಅವನು ಸಮತೀತ್ಯ ಅಂದರೆ ಪೂರ್ಣವಾಗಿ ಗುಣತ್ರಯದ ಪ್ರಭಾವವನ್ನು ದಾಟುವುದು. ತ್ರಿಗುಣಾತೀತ ತ್ರೈಗುಣ್ಯವರ್ಜಿತಮಜಂ, ಭಾರತದ ಶ್ಲೋಕ ನಾನು ಪ್ರಾರಂಭದಲ್ಲಿ ಹೇಳ್ತೇನಲ್ಲ, ಮಹಾಭಾರತದ ಆದ್ಯಪದ್ಯ. ಅದರಲ್ಲಿ ತ್ರೈಗುಣ್ಯವರ್ಜಿತ ಅಂತ ವಿಶೇಷಣ ಭಗವಂತನಿಗಿರೋದು. ಯಾಕೆಂದ್ರೆ ನಾವು ತ್ರಿಗುಣಾತೀತರಾಗೋದು ಮೋಕ್ಷಕ್ಕೆ ಹೋದಾಗ, ಅವನು ಸದಾ ತ್ರೈಗುಣ್ಯವರ್ಜಿತ. ತ್ರಿಗುಣದ ಪ್ರಭಾವಕ್ಕೆ ಎಂದೂ ಒಳಗಾಗದವ ತ್ರಿಗುಣಾತೀತ. ಅದರಿಂದ ತ್ರೈಗುಣ್ಯವರ್ಜಿತ ಅಂತ ಅವನನ್ನು ಕರೆದರು. ಅದಕ್ಕೆ ಇಲ್ಲಿ ಹೇಳ್ತಾರೆ,
ತ್ರೈಗುಣ್ಯ ವರ್ಜಿತನ ಅನುಗ್ರಹದಿಂದ ಅವನನ್ನು ಪ್ರಾರ್ಥನೆ ಮಾಡು, ಅವನ ಭಕ್ತಿಯಿಂದ ಬೇಡ್ಕೋ, ಅಪ್ಪ ನನ್ನನ್ನು ಪಾರು ಮಾಡು ಅಂತ. ನಿನಗೂ ತ್ರಿಗುಣಾತೀತತ್ವವನ್ನು ಕೊಡ್ತಾನೆ. ಯಾವಾಗ? ಮುಕ್ತಿಗೆ ಹೋದಾಗ. ಮಧ್ಯದಲ್ಲಿ ತ್ರಿಗುಣಾತೀತತ್ವ ಮೊಮೆಂಟರಿ, ಕ್ಷಣಿಕವಾಗಿ 3 ಗುಣಗಳನ್ನು ಮೀರಿ ನಾವು ನಿಲ್ಬೋದು, ಕೆಲವೇ ಕ್ಷಣ, ಮತ್ತು ಪುನಃ ಅದರ ಪ್ರಭಾವ ಬರುತ್ತೆ. ಮೋಕ್ಷಕ್ಕೆ ಹೋದಾಗ ಮಾತ್ರ ಈ ಪ್ರಪಂಚದ ಭೌತಿಕವಾದ ತ್ರಿಗುಣಗಳ ಪ್ರಭಾವ ಇಲ್ಲ. ಅದರಿಂದ ಬ್ರಹ್ಮಭೂಯಾಯ ಕಲ್ಪತೆ ಅಂತ ನೋಡಿ ಇಲ್ಲಿ ಬಂತು. ಇಲ್ಲಿ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಏನು ಅಂದರೆ ಭಗವಂತ. ಅಲ್ಲಿ ಮಾಮು ಅಂತ ಹೇಳಿದಾನಲ್ಲ, ಮಾಮು ನನ್ನನ್ನು, ಅದೇ ಬ್ರಹ್ಮ, ಅವನೇ ಪರಬ್ರಹ್ಮ ಸ್ವರೂಪ. ಅದನ್ನು ಬ್ರಹ್ಮಭೂಯಾಯ ಕಲ್ಪತೆ ಅಂತ. ಅದರ ಒಂದು ತಮಾಷೆ ಏನು ಗೊತ್ತುಂಟ? ಮುಂದೆ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ, ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ ಅಂತ. ನಾನು ಬ್ರಹ್ಮತತ್ವಕ್ಕೆ ಆಶ್ರಯ. ಹಾಗಾದರೆ ಈ ಬ್ರಹ್ಮ ಯಾರು? ಕೃಷ್ಣನೇ ಆಗಿದ್ದರೆ ನನಗೆ ನಾನೇ ಆಶ್ರಯ ಅಂತ ಹೇಳ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ. ಈ ಬ್ರಹ್ಮ, ನೀನು ಹೋಗಿ ಸೇರುವ ಬ್ರಹ್ಮ ಉಂಟಲ್ವಾ, ಅದು ನನ್ನ ಅಧೀನವಾಗಿದೆ. ನಾನು ಅದಕ್ಕೆ ಪ್ರತಿಷ್ಠೆ, ಆಧಾರ, ಆಶ್ರಯ. ನಾನು ಅದಕ್ಕೆ ಶೆಲ್ಟರು. ನನ್ನ ಅಧೀನವಾಗಿರುವ ಬ್ರಹ್ಮತತ್ವವನ್ನು ನೀನು ಹೋಗಿ ಸೇರ್ತೀನಿ ಅಂತ. ಹಾಗಾದರೆ ಇಲ್ಲಿ ಬ್ರಹ್ಮ ಅಂದರೆ ಭಗವಂತ ಅಲ್ಲ ಅಂತ ಆಯಿತು. ಯಾಕೆಂದರೆ ಭಗವಂತನನ್ನು ಆಶ್ರಯಿಸಿರುವ ಬ್ರಹ್ಮ ಇದು. ಎಲ್ಲರೂ ಬ್ರಹ್ಮ ಅಂದರೆ ಭಗವಂತ ಅಂತ ಅರ್ಥ ಬರೆದಿದ್ದಾರೆ ಪ್ರಾಚೀನ ಬೇರೆ ಭಾಷ್ಯಕಾರರು. ಆದರೆ ನೋಡಿ ಮುಂದೆ ಅವನಿಗೆ, ಆ ಬ್ರಹ್ಮನಿಗೆ ನಾನು ಆಧಾರ ಅಂತಾನೆ. ಹಾಗಾದರೆ ಆಧಾರ ಅಲ್ಲದ ಒಂದು ಅಂದರೆ ಇಲ್ಲಿ ಬ್ರಹ್ಮಭೂಯಾಯ ಅನ್ನೋಲ್ಲಿ ಭಗವಂತ ಅಲ್ಲ. ಮತ್ತು ಬ್ರಹ್ಮಭಾವ ಹೊಂದುವುದು ಅಂದರೆ ಏನು? ಭಗವಂತನನ್ನು ಬಿಟ್ಟು ಇನ್ಯಾವ ಅರ್ಥ ಅಂತ ಹುಡುಕಬೇಕೀಗ. ಭಗವಂತನನ್ನು ಬಿಟ್ಟರೆ ಬ್ರಹ್ಮ ಅನ್ನೋ ಶಬ್ದ ಪ್ರಕೃತಿಗಿದೆ, ಚಿತ್ ಪ್ರಕೃತಿ. ಲಕ್ಷ್ಮೀದೇವಿಗೆ ಅಹಂ ಮಮಯೋ ನಿರ್ಮಹದ್ ಬ್ರಹ್ಮ, ಕೃಷ್ಣನೇ ಹೇಳಿದ್ದಾನೆ ನನ್ನ ಪತ್ನಿ ಬ್ರಹ್ಮ ಅಂತ. ಅಂದರೆ ಪ್ರಕೃತಿಗೆ ಬ್ರಹ್ಮ ಶಬ್ದ ಇದೆ, ಚೇತನ ಪ್ರಕೃತಿಗೆ ಬ್ರಹ್ಮ ಶಬ್ದ ಇದೆ. ಅದರ ನಂತರ ಚತುರ್ಮುಖನಿಗೆ ಬ್ರಹ್ಮ ಶಬ್ದ ಇದೆ. ಮುಖ್ಯವಾಗಿ ವೇದಗಳಿಗೆ ಬ್ರಹ್ಮ ಶಬ್ದ ಇದೆ. ಬ್ರಹ್ಮ ಅಂದರೆ ವೇದ ಅಂತ ಅರ್ಥ ಇದೆ. ಬ್ರಹ್ಮ ಅಂದರೆ ಚತುರ್ಮುಖ, ಜೀವಜಾತದಲ್ಲಿ ಶ್ರೇಷ್ಠನಾದವ. ಅಂದರೆ ಬ್ರಹ್ಮ ಅಂದರೆ ಲಕ್ಷ್ಮಿ. ಮುಖ್ಯವಾಗಿ ಈ 3 ಅರ್ಥದಲ್ಲಿದೆ. ಇಲ್ಲಿ ಯಾವುದಾಗಬಹುದು? ವೇದ ಅಂತೂ ಅಲ್ಲ, ಯಾಕೆಂದರೆ ಅದು ಜಡ. ಇದು ಚೇತನವನ್ನು ಹೋಗಿ ಸೇರುವುದು. ಅದು ಜಡ ಅಲ್ಲ, ಯಾಕೆಂದರೆ ಮತ್ತೆ ಮುಂದೆ ಪುನಃ ವಿಶೇಷಣವನ್ನು ಕೊಡ್ತಾನೆ, ಅಮೃತಸ್ಯ ಅವ್ಯಯಸ್ಯ ಚ ಅಂತ. ಹಾಗಾಗಿ ಜಡ ಅಲ್ಲ. ಹಾಗಾದರೆ ಚತುರ್ಮುಖ ಬ್ರಹ್ಮನನ್ನು ಸೇರ್ತಾನೆ ಅಂತ ಅರ್ಥ ಮಾಡ್ಬೋದು ಅಲ್ವಾ? ಸ ಏನಾನ್ ಬ್ರಹ್ಮ ಗಮಯತಿ. ಮೋಕ್ಷಕ್ಕೆ ಹೋಗುವಾಗ ಮೊದಲು ಚತುರ್ಮುಖನ ಹತ್ರ ಹೋಗ್ತಾನೆ. ಹಾಗೆ ಉಪನಿಷತ್ನಲ್ಲಿ ಉಂಟು, ಚತುರ್ಮುಖ ಅಂತ ಹೇಳ್ಬೋದು. ಹೇಳಲಿಕ್ಕಾಗೋಲ್ಲ, ಯಾಕೆಂದರೆ ಅವನು ಮುಂದೆ ಆ ಬ್ರಹ್ಮಕ್ಕೆ ನಾನು ಆಶ್ರಯ ಮತ್ತು ಅದು ಅಮೃತ ಅವ್ಯಯ ಅಂತ, ಅದು ಸಾವಿಲ್ಲದ್ದು ಏರುಪೇರಿಲ್ಲದ್ದು ಅಂತಾರೆ. ಚತುರ್ಮುಖ ಬ್ರಹ್ಮನಿಗೆ ಸಾವು ಉಂಟ್ರಿ. 31,104,000 ಕೋಟಿ ವರ್ಷ ಆದಮೇಲೆ ಅವನು ದೇಹತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗಬೇಕು. ಅವನು ಅಮೃತ ಅಲ್ಲ. ಆಮೇಲೆ ಅವ್ಯಯ ಅಂತ ಒಲ್ವೇ ಇಲ್ಲ. ವ್ಯಯ ಅಂದರೆ ಏರುಪೇರು. ಚತುರ್ಮುಖ ಎಲ್ಲ ಜೀವರ ಬದುಕಿನಲ್ಲೂ ಏರುಪೇರು ಇದೆ. ಅಮೃತವೂ ಅವ್ಯಯವೂ ಸಾವಿಲ್ಲದ ಏರುಪೇರು ಇಲ್ಲದ ಬ್ರಹ್ಮ ಅಂದರೆ ಭಗವಂತನನ್ನು ಬಿಟ್ಟರೆ ಲಕ್ಷ್ಮೀದೇವಿ ಒಬ್ಬಳೆ. ಅದು ಜ್ಞಾನಾನಂದಮಯ ಚಿತ್ ಪ್ರಕೃತಿ. ಹಾಗಾಗಿ ಮುಂದೆ ಕೊಡುವ ವಿಶೇಷಣ ನೋಡಿದರೆ ವೇದ ಅಲ್ಲ, ಚತುರ್ಮುಖನೂ ಅಲ್ಲ, ಮತ್ತು ತಾಯಿ ಲಕ್ಷ್ಮಿ. ಬ್ರಹ್ಮಭೂಯಾಯ ಅಂದರೆ ತಾಯಿ ಲಕ್ಷ್ಮಿ ಹತ್ರ ಈ ಮಗ ಹೋಗ್ತಾನೆ ಅಂತ ಅರ್ಥ. ಇದೊಂದು ಅಪೂರ್ವ ವಿಷಯ ಅಲ್ವಾ? ಮೋಕ್ಷಕ್ಕೆ ಹೋಗೋದು ಅಂದರೆ ಚತುರ್ಮುಖನ ಹತ್ರ ಹೋಗೋದು, ಚತುರ್ಮುಖ ಅಂತ ಸೀದಾ ಭಗವಂತನ ಹತ್ರ ಹೋಗೋದು ಅಂತ. ಕೇಳೋರೇ ಅಲ್ಲ ಲಕ್ಷ್ಮಿಯನ್ನು. ಕೃಷ್ಣ ಹೇಳ್ತಾನೆ, ನನ್ನ ಹತ್ರ ಒಮ್ಮೆಗೆ ಬರಲಿಕ್ಕೆ ನನ್ನ ಹತ್ರ ಕಳಿಸುವವಳು ಲಕ್ಷ್ಮಿ. ನೀವು ಮೊದಲು ಮುಕ್ತರಾದವರು ಚತುರ್ಮುಖನ ಜೊತೆಗೆ ತಾಯಿ ಹತ್ರ ಹೋಗಬೇಕು. ತಾಯಿ ಎತ್ತಿ ಈ ಮಗುವನ್ನು ತಂದೆ ಹತ್ರ ಕೊಡ್ತಾಳೆ. ನೀವು ಮೊದಲು ಬ್ರಹ್ಮಭೂಯಾಯ ಅಂದರೆ ಲಕ್ಷ್ಮಿ ಹತ್ರ ಹೋಗಬೇಕು ಅನ್ನೋದು ಒಂದು ಅರ್ಥ. ಇನ್ನೊಂದು ಬ್ರಹ್ಮವತ್ ಭೂಯಂ ಬ್ರಹ್ಮಭೂಯಂ. ಭೂಯಂ ಅಂದರೆ ಭಾವ. ಲಕ್ಷ್ಮಿಯಂತೆ ಮೊದಲು ಲಕ್ಷ್ಮಿ ನಿತ್ಯ ಮುಕ್ತಳು. ಯಾಕೆ? ನನಗೆ ನಿತ್ಯ ಪ್ರಿಯಳು ಅವಳು. ನೀನು ಲಕ್ಷ್ಮಿಯಂತೆ ನನ್ನ ಪ್ರೀತಿ ಗಳಿಸು, ನನ್ನ ಹತ್ರ ಬರ್ತೀಯ. ನನ್ನ ಪ್ರೀತಿಗೆ ಪಾತ್ರನಾಗು. ಆವಾಗ ಬ್ರಹ್ಮವತ್ ಭೂತ್. ನೀನು ಲಕ್ಷ್ಮಿಯಂತೆ ನನ್ನ ಬಳಿ ಸದಾ ಇರಬಹುದು. ಯಾಕೆಂದರೆ ಲಕ್ಷ್ಮಿ ನನ್ನ ಬಳಿ ಇರುವುದಕ್ಕೆ ಕಾರಣ ನನ್ನ ಪ್ರೀತಿಯನ್ನು ಗಳಿಸಿದ್ಲು ಅವಳು. ನೀನು ನನ್ನ ಪ್ರೀತಿಯನ್ನು ಗಳಿಸು. ಭಕ್ತಿ ಅನ್ನೋದು ಪ್ರೀತಿ ಅಲ್ವಾ? ಭಕ್ತಿ ಅನ್ನೋದು ಪ್ರೀತಿಯೇ. ಎಷ್ಟು ವಿಚಿತ್ರ ನೋಡಿ. ಅವನು ಹೇಳ್ತಾನೆ, ನೀನು ನನ್ನನ್ನು ಪ್ರೀತಿ ಮಾಡು, ಅಷ್ಟು ಸಾಲದು, ನಾನು ನಿನ್ನನ್ನು ಪ್ರೀತಿಸುವಂತೆ ಪ್ರೀತಿ ಮಾಡು ಅಂತ. ಪ್ರೀತಿ ರೆಸ್ಪಾಂಡ್ ಆಗಬೇಕಲ್ಲ. ನಾವು ಮಾತ್ರ ಪ್ರೀತಿ ಮಾಡಿದರೆ, ಇದು ಕೆಲವು ಹುಡುಗರು ಹೇಳೋದುಂಟು, ನಾನು ಅವಳನ್ನು ಮದುವೆ ಮಾಡ್ಕೊಂಡು ನಿಶ್ಚಯ ಮಾಡಿದೆ, ಅವಳು ಮಾಡಬೇಕಲ್ಲ ನಿಶ್ಚಯ, ಇವನು ಮಾಡಿದ್ರೆ 50. ಹಾಗೆ ನೀನು ಪ್ರೀತಿಸೋದು ಮುಖ್ಯ ಅಲ್ಲ, ಆ ಹುಡುಗಿ ನಿನ್ನನ್ನು ಪ್ರೀತಿಸಿದೋ ಅನ್ನೋದು ಮುಖ್ಯ ಅಲ್ವಾ? ಹಾಗೆ ಭಗವಂತನನ್ನು ನಾನು ಪ್ರೀತಿಸ್ತೇನೆ ಅಂದರೆ ನೀನು ಪ್ರೀತಿಸಿದ ಭಗವಂತ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೋ?
ನಾನು ನಿನ್ನನ್ನು ಪ್ರೀತಿಸುವಂತೆ ನೀನು ನನ್ನನ್ನು ಪ್ರೀತಿಸು. ಅದಕ್ಕೆ ಲಕ್ಷ್ಮೀದೇವಿ ನೋಡು, ನನ್ನನ್ನು ಸದಾ ಪ್ರೀತಿಸಿದ್ಲು, ನಾನು ಸದಾ ಪ್ರೀತಿಸಿದೆ ಅವಳನ್ನು. ಹಾಗೆ ತಾಯಿ ನನ್ನ ಪ್ರೀತಿಯನ್ನು ಗಳಿಸಿದಂತೆ ನೀನು ಸಾಧಕನಾಗಿ ನನ್ನ ಪ್ರೀತಿಯನ್ನು ಗಳಿಸು. ಅದು ಬ್ರಹ್ಮಭೂಯ. ನೋಡಿ, ಇಲ್ಲಿ ಬ್ರಹ್ಮ ಶಬ್ದ ಲಕ್ಷ್ಮಿ ಅನ್ನೋ ಅರ್ಥದಲ್ಲಿ ಬಂದಿದೆ. ಅದಕ್ಕೆ ನಾನು ಮಾಂಚ ಅನ್ನೋಲ್ಲಿ ಮಾ ಅನ್ನೋದನ್ನು ಲಕ್ಷ್ಮಿ ಅನ್ನೋ ಅರ್ಥ, ಕಾಂಟೆಕ್ಸ್ನಲ್ಲಿ ಬಂದಿರತಕ್ಕಂಥ ಅರ್ಥ. ಹಾಗಾಗಿ ಮೊದಲು ತಾಯಿಯನ್ನು ಭಕ್ತಿಯಿಂದ ಒಲಿಸಿಕೋ, ಆಮೇಲೆ ನನ್ನನ್ನು ಭಕ್ತಿಯಿಂದ ಒಲಿಸೋಕು. ತಾಯಿ ತಂದೆಗಳು ಜಗತ್ತಿನಲ್ಲಿರತಕ್ಕ ಪ್ರತಿಯೊಂದು ಮಕ್ಕಳನ್ನು ಪ್ರೀತಿಸಿ ಎತ್ತಿ ಮೇಲಕ್ಕು. ತಾಯಿ ಹತ್ತಿರ ಬಾ, ತಾಯಿ ಎತ್ತಿ ನನಗೆ ಕೊಡ್ತಾಳೆ, ನಾನು ಸ್ವೀಕಾರ ಮಾಡ್ತೇನೆ. ಬಂಧನ ಮಾಡುವವಳು ತಾಯಿ, ಪ್ರೀತಿಯ ಮಮತೆಯ ಮೋಹದ ಬಂಧನದಲ್ಲಿ ಮಕ್ಕಳನ್ನು ಹಾಕುವವಳು ತಾಯಿ, ಬಂಧನದಿಂದ ಬಿಡಿಸುವವಳು ತಾಯಿ. ಹಾಗೆ ಮೊದಲು ನಿನಗೆ ಸಂಸಾರ ಬಂಧನದಲ್ಲಿ ಇಟ್ಲು ನಿನ್ನ ತಾಯಿ, ಅವಳ ಹತ್ತಿರ ಹೋಗು, ಆವಾಗ ಬಂಧನದಿಂದ ಕಳಚಿ ಭಗವಂತರ ಕೈ ಕಳಿಸಿಬಿಡ್ತಾಳೆ. ಅದು ಬ್ರಹ್ಮಭೂಯಾಯ ಅಂತ. ಈ ಮಾತು ಬಹಳ ಕಡೆ ಬರಲಿಲ್ಲ. ಕೃಷ್ಣನಿಗೆ ಇದನ್ನು ಹೇಳಬೇಕಾಗಿತ್ತು. ನೇರ ಬ್ರಹ್ಮ ಚತುರ್ಮುಖ ನನ್ನ ಹತ್ರವೇ ಬರೋದಲ್ಲ, ತಾಯಿ ಹತ್ರ ಬಂದು ತಾಯಿಯ ಅನುಮತಿ ಪಡೆದು ನನ್ನ ಹತ್ರ ಬರ್ತಾನೆ. ಮಾತೃಶಕ್ತಿಯ ಅನುಮತಿ ಬೇಕು. ಈ ಅಪೂರ್ವ ಸಂಗತಿ ಗೀತೆಯಲ್ಲಿ ಮಾತ್ರ ಇರೋದು. ಈ ಬ್ರಹ್ಮ ಶಬ್ದ ಅರ್ಥ ಆದರೆ ಇಲ್ಲದ್ರೆ ಇನ್ನೆಲ್ಲೂ ಇಲ್ಲ, ಉಪನಿಷತ್ನಲ್ಲಿ ಇಲ್ಲ. ಉಪನಿಷತ್ನಲ್ಲಿ ಏನಾನ್ ಬ್ರಹ್ಮಗಮಯತಿ ಅಂತ ಅಷ್ಟೇ ಹೇಳ್ತಾರೆ. ಚತುರ್ಮುಖನ ಹತ್ರ ಹೋಗ್ತಾನೆ ಜೀವ, ಚತುರ್ಮುಖ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾನೆ ಅಂತ. ಆದರೆ ಭಗವಂತನ ಹತ್ರ ಅಂತಂದರೆ ಇವರಿಬ್ಬರು ಸೇರಿ ಭಗವತ್ ಶಕ್ತಿ, ಅದು ಅವಿನಾಭಾವ ಅಲ್ವಾ, ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲ. ಅದರಿಂದ ಚತುರ್ಮುಖನ ಜೊತೆಗೆ ಈ ಜೀವ ತಾಯಿ ಹತ್ರ ಹೋಗ್ತಾನೆ, ತಾಯಿ ತಂದೆ ಹತ್ರ ಕಳಿಸ್ತಾಳೆ. ತಾಯಿಯ ಅನುಮತಿ ಇಲ್ಲದೆ ತಂದೆ ಹತ್ರ ಹೋಗೋ ಹಾಗಿಲ್ಲ. ಈ ಒಂದು ಅಪೂರ್ವ ವಿಷಯ ಪ್ರಾಯ ಗೀತೆಯಲ್ಲಿ ಮಾತ್ರ ಇರೋದು. ಅದು ಬ್ರಹ್ಮ ಶಬ್ದದ ಅರ್ಥ ನಮಗೆ ಆಗದೇ ಇದ್ದರೆ ಬ್ರಹ್ಮ ಶಬ್ದದ ಅರ್ಥ ಆಗಬೇಕು. ಯಾಕೆಂದರೆ ಇಲ್ಲಿ ಬ್ರಹ್ಮ ಅಂದರೆ ಭಗವಂತ ಅಲ್ಲ. ಯಾಕೆಂದರೆ ನಾನು ಬ್ರಹ್ಮಕ್ಕೆ ಆಧಾರ ಅಂತ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಭಗವಂತ ಅಲ್ಲದೇ ಇದ್ದರೆ ಇನ್ನು ಯಾವ ಬ್ರಹ್ಮ? ಎರಡೇ ಇರೋದಲ್ಲ, ಭಗವಂತರ ಹತ್ರ ಹೋಗೋ ಮುಂಚೆ ಸಿಗೋದು ಒಂದೋ ಚತುರ್ಮುಖ, ಒಂದೋ ಲಕ್ಷ್ಮಿ. ಚತುರ್ಮುಖನೂ ಅಲ್ಲ, ಯಾಕೆಂದರೆ ಅಮೃತ ಅವ್ಯಯ ಆ ಬ್ರಹ್ಮ ಅಂತಾನೆ. ಹಾಗಾದರೆ ಮತ್ತೆ ಒಂದೇ ಉಳಿದಿರೋದು. ಇಷ್ಟು ಸರಳವಾಗಿ, ಇಷ್ಟು ಸಹಜವಾಗಿದೆ ಲಕ್ಷ್ಮಿ ಅನ್ನೋ ಅರ್ಥ. ಆಚಾರ್ಯರು ಈ ಅರ್ಥ ಹೇಳೋ ತನಕ ಯಾವ ಪಂಡಿತರಿಗೂ ಯಾವ ಭಾಷ್ಯಕಾರರಿಗೂ ಈ ಅರ್ಥ ಹೊಳೆದಿರಲಿಲ್ಲ. ಆಚಾರ್ಯ ಹೇಳಿದ್ರು ಬ್ರಹ್ಮಣಃ ಮಾಯಾಯಾಹ ಅಂತ. ಇಷ್ಟೇ ಒಂದು ಒಂದೇ ಶಬ್ದ ಇರೋದು ವ್ಯಾಖ್ಯಾನ, ಇಡೀ ಶ್ಲೋಕಕ್ಕೇನು ಬರೆಯೋರು. ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಮಾಯಾ ಅಂತ ಅರ್ಥ. ಮಾಯಾ ಅಂದರೆ ಚಿತ್ ಪ್ರಕೃತಿ. ಬ್ರಹ್ಮಭೂಯಾಯ ಕಲ್ಪತೆ. ಏನದು ಬ್ರಹ್ಮ? ಚಿತ್ ಪ್ರಕೃತಿಯಿಂದ. ಅದಕ್ಕೆ ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ. ಇದು 14ನೇ ದೇಹದ ಕೊನೆಯ ಶ್ಲೋಕ. ತೀರ್ಮಾನ ಕೊಡ್ತಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ, ನಾನು ಆ ಬ್ರಹ್ಮತತ್ವಕ್ಕೆ ಆಧಾರವಾಗಿರುವವನು. ಅದನ್ನೇ ಮಮ ಯೋನಿಹಿ ಅಪ್ಸ್ವ ಅಂತಃ ಸಾಮುದ್ರೇ ವೇದ ಮಂತ್ರ ಋಗ್ವೇದ ಹೇಳಿತು. ನನಗೂ ನಿಯಾಮಕನಾಗಿ, ನನಗೂ ಕಾರಣ ಪುರುಷ ಕಡಲಲ್ಲಿ ಇದ್ದಾನಪ್ಪ, ಕ್ಷೀರ ಸಮುದ್ರದಲ್ಲಿದ್ದಾನೆ. ಲಕ್ಷ್ಮಿ ಹೇಳಿದ ಮಾತಿದು. ನಾನು ಅವಳಿಗೂ ಆಧಾರ. ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ, ನಾನು ಆ ಶ್ರೀತತ್ವಕ್ಕೆ ಆಧಾರ. ಎಂಥ ಬ್ರಹ್ಮ? ಅಮೃತಸ್ಯ ಅವ್ಯಯಸ್ಯ ಚ, ಸಾವಿಲ್ಲದ ಮತ್ತು ಏರುಪೇರು ಇಲ್ಲದ ಬ್ರಹ್ಮತತ್ವ. ಸಾವಿಲ್ಲದ ಏರುಪೇರಿಲ್ಲದ ಬ್ರಹ್ಮತತ್ವ ಎರಡೇ ಇರೋದು, ಒಂದು ಭಗವಂತ, ಒಂದು ಲಕ್ಷ್ಮಿ. ಉಳಿದದ್ದೆಲ್ಲರಿಗೂ ಸಾವಿದೆ. ಹಾಗಾದರೆ ಈ ಇಬ್ಬರಲ್ಲಿ ಭಗವಂತ ಆಧಾರವಾಗಿರುವುದು ಶ್ರೀತತ್ವ ಅಂತ ಆಗೋಯ್ತಲ್ಲ. ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಏನೂ ಗೊಂದಲ ಇಲ್ಲ. ಸ್ವಲ್ಪ ತಲೆ ಖರ್ಚು ಮಾಡಬೇಕಷ್ಟೆ. ಸ್ವಲ್ಪ ತಲೆಯನ್ನು ಉಪಯೋಗಿಸಿದರೆ ಇಲ್ಲಿ ಬ್ರಹ್ಮ ಅಂತಂದರೆ ಲಕ್ಷ್ಮೀದೇವಿ ಅನ್ನುವ ಅರ್ಥ ಸರಳ, ಸಹಜ, ಏನೂ ಗೊಂದಲ ಇಲ್ಲ, ಎಳೆದು ಹಾಕುವ ಮೀನಿಂಗ್ ಅಲ್ಲ. ಮತ್ತು ಅಲ್ಲಿ ಬ್ರಹ್ಮಭೂಯಾಯ ಅನ್ನುವಲ್ಲಿ ಭಗವಂತ ಅಂತ ಅರ್ಥ ಮಾಡುವ, ಇಲ್ಲಿ ಬ್ರಹ್ಮಣು ಪ್ರತಿಷ್ಠಾ ಅನ್ನುವಲ್ಲಿ ಲಕ್ಷ್ಮಿ ಅಂತ ಅರ್ಥ ಮಾಡುವ. ಅಂದರೆ ಆಚಾರ್ಯ ಒಂದು ಮಾತು ಹೇಳ್ತಾರೆ ನೋಡಿ, ಭಾಷಾಶಾಸ್ತ್ರದ ಒಂದು ನಿಯಮವನ್ನು ಗಮನಿಸಿ. ಒಂದು ಕಾಂಟೆಕ್ಸ್ಟ್ನಲ್ಲಿ, ಒಂದೇ ಪ್ರಕರಣದಲ್ಲಿ ಒಂದು ಶಬ್ದವನ್ನು ಎರಡು ಅರ್ಥದಲ್ಲಿ ಬಳಸಬಾರದು, ಭಾಷಾಶಾಸ್ತ್ರದ ನಿಯಮ. ಒಮ್ಮೆ ನೀವು ಅದನ್ನು ಲಕ್ಷ್ಮಿ ಅನ್ನೋ ಅರ್ಥದಲ್ಲಿ ಬಳಸಿದರೆ ಅದನ್ನು ನೆಕ್ಸ್ಟ್ ಸೆಂಟೆನ್ಸ್ನಲ್ಲಿ ಇನ್ನೊಂದು ಅರ್ಥದಲ್ಲಿ ಬಳಸಬಾರ್ದು. ಅದು ಕ್ರಮ ಹಾಗೆ. ಅಂದರೆ ಬೇರೆ ಸಂದರ್ಭ ಬಳಸ್ಬೋದು. ಒಂದೇ ಕಾಂಟೆಕ್ಸ್ಟ್ನಲ್ಲಿ ಒಂದೇ ಶಬ್ದವನ್ನು ಎರಡು ಅರ್ಥದಲ್ಲಿ, ಅಂದರೆ ಬಾಧಕ ಇದ್ದಾಗ ಬೇರೆ ಅರ್ಥ ಮಾಡ್ಬೋದು. ಆದರೆ ಸಹಜವಾಗಿ ಒಂದೇ ಅರ್ಥದ ಎರಡು ಶಬ್ದಗಳನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸಬಾರ್ದು ಅನ್ನೋದು ಸಹಜವಾಗಿ. ನಾವು ಮಾತಾಡುವಾಗಲೂ ಈ ಅರ್ಥವನ್ನು ನಾವು ಬೇರೆ ಶಬ್ದವನ್ನು ಬಳಸೋಲ್ಲ. ಈಗ ಅಶ್ವವನ್ನು ತಾ ಅಂತ ಹೇಳಿದ ಮೇಲೆ ನಾನು ಸೈಂಧವವನ್ನು ತರಲಿಕ್ಕೆ ಹೇಳಿದ್ನಲ್ಲ, ಮೊದಲು ಸೈಂಧವವನ್ನು ತಾ ಅಂತ ಹೇಳ್ತಾನೆ. ನಾನು ಆ ಸೈಂಧವವನ್ನು ತರಲಿಕ್ಕೆ ಹೇಳಿದ್ನಲ್ಲ, ತಂದಿಯಾ ಅಂತ ಕೇಳ್ತಾನೆ. ಎರಡನೇ ಸೈಂಧವ ಅಂದರೆ ಕುದುರೆ ಅಂತಲೇ ಅರ್ಥ ಮಾಡಬೇಕಲ್ಲ. ಮೊದಲು ಕುದುರೆಯನ್ನು ತರಲಿಕ್ಕೆ ಹೇಳಿದ್ದವ,
ಕುದುರೆ ಅಂತ ಅರ್ಥ ಮಾಡಬೇಕಲ್ಲ. ಸೈಂಧವನದಕ್ಕೆ ಉಪ್ಪು ಅಂತ ಅರ್ಥ ಇದೆ ಅಂತ ಉಪ್ಪು ತಂದು ಕೊಡೋದು ಅವನಿಗೆ. ಅಲ್ಲಪ್ಪ, ಅವನು ಹೇಳಿದ್ದು ಹೊರಟು ನಿಂತಿದ್ದಾನೆ, ಹೊರಟು ನಿಲ್ಲುವಾಗ ಸೈಂಧವವನ್ನು ತಾಂತ ಕುದುರೆಯನ್ನು ತೋರಿಸಿ ಹೇಳಿದ್ದಾನೆ. ನಾನು ಸೈಂಧವವನ್ನು ತಲೆ ಹೇಳಿದ್ದನ್ನು ಎರಡನೇ ಸೈಂಧವ ಶಬ್ದ ಬೇರೆ ಅರ್ಥ ಮಾಡಲಿಕ್ಕೆ ಬರುತ್ತಾ? ಒಂದು ಕಾಂಟೆಕ್ಸ್ನಲ್ಲಿ ಒಂದು ಅರ್ಥದಲ್ಲಿ ಪ್ರಯೋಗಿಸಿದ ಒಂದು ಶಬ್ದವನ್ನು, ಅದೇ ಶಬ್ದವನ್ನು ಅದಕ್ಕೆ ಇನ್ನೊಂದು ಅರ್ಥ ಆ ಕಾಂಟೆಕ್ಸ್ನಲ್ಲಿ ಹಚ್ಚಬಾರದು. ಇದು ಭಾಷಾಶಾಸ್ತ್ರ. ಹಾಗಾಗಿ ಇಲ್ಲಿ ಮೊದಲು ಬ್ರಹ್ಮ ಅಂತ ಹೇಳಿದ್ದು, ಅದರ ಮುಂದಿನ ವಾಕ್ಯದಲ್ಲಿ ಬ್ರಹ್ಮ ಅಂದರೆ ಪ್ರಕೃತಿ, ಮೊದಲು ಹಿಂದಿನದು ಬ್ರಹ್ಮ ಆಗುವುದು ಹೇಗೆ? ಈ ತಪ್ಪುಗಳನ್ನು ಗೀತೆಯಲ್ಲಿ ತುಂಬ ಕಡೆ ಹಿಂದಿನ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಬ್ರಹ್ಮ ಅಂತ ಅನ್ನತಕ್ಕಂತಹ ಶಬ್ದಕ್ಕೆ ಚಕ್ರ, ಯಜ್ಞಾದ್ಭವತಿ ಪರ್ಜನ್ಯ, ಪರ್ಜನ್ಯಾದ್, ಅದರಲ್ಲಿ ಇದೆಲ್ಲ ಹೇಳ್ತಾ ಅಲ್ಲಿ ಏನು ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ, ಆಮೇಲೆ ಏವಂ ಪ್ರವರ್ತಿತಂ ಚಕ್ರಂ. ಅದನ್ನು ಏನಂದರೆ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಅಂತ. ಕರ್ಮ ಬ್ರಹ್ಮೋದ್ಭವಂ ಅನ್ನೋಲ್ಲಿ ಬ್ರಹ್ಮ ಅಂದರೆ ವೇದ ಅಂತ ಅರ್ಥ ಮಾಡ್ತಾರೆ ಕೆಲವರು ಬ್ರಹ್ಮ ಅಂದರೆ ಶರೀರ ಅಂತ ಅರ್ಥ. ಹೆಂಗೆ ಮಾಡ್ತಾರೆ ಅಂತ ಕೇಳಬೇಡಿ, ಅವ್ರು ಮಾಡಿದ್ದಾರೆ, ನಾನು ನಿಮಗೆ ಹೇಳಿದೆ ಅಷ್ಟೇ. ಬ್ರಹ್ಮ ಅಂದರೆ ಶರೀರ ಅಂತ. ಆಮೇಲೆ ಅದೇ ಮುಂದಿನ ಶ್ಲೋಕದಲ್ಲಿ ಆದ್ದರಿಂದ ಸರ್ವಗತವಾದ ಬ್ರಹ್ಮ ಅಂದರೆ ಭಗವಂತ. ಅದೇನು ಬ್ರಹ್ಮ ಅಂದರೆ ಶರೀರ ಅಂತ ಅರ್ಥ ಹೇಳಿದ್ದಾರೆ, ಮುಂದಿನ ಶ್ಲೋಕದಲ್ಲಿ ಇದ್ದಕ್ಕಿದ್ದಾಗ ಪರಬ್ರಹ್ಮ ಆಗುವುದು ಹೇಗೆ ಅದು? ಅಥವಾ ಬ್ರಹ್ಮ ಅಂದರೆ ವೇದ ಅಂತ ಅರ್ಥ ಮಾಡಿದ್ದೀರಿ, ಮುಂದಿನ ಶ್ಲೋಕದಲ್ಲಿ ಬ್ರಹ್ಮ ಅಂದರೆ ಭಗವಂತ ಆಗುವುದು ಹೇಗೆ? ಹಾಗೆ ಮಾಡಬಾರ್ದು. ಒಂದು ಶ್ಲೋಕದಲ್ಲಿ ಒಂದು ಅರ್ಥದಲ್ಲಿ ಬಂದರೆ ಮುಂದಿನ ಶ್ಲೋಕದಲ್ಲಿ ಅದೇ ಅರ್ಥದಲ್ಲಿ ಅದನ್ನು ಮುಂದುವರಿಸುವುದು ಭಾಷಾಶಾಸ್ತ್ರದ ಕ್ರಮ. ಆದ್ದರಿಂದ ಇಲ್ಲಿಯೂ ಕೂಡ ಬ್ರಹ್ಮ ಅಂದರೆ ಪ್ರಕೃತಿ, ಅಲ್ಲಿಯೂ ಬ್ರಹ್ಮ ಅಂದರೆ ಪ್ರಕೃತಿ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ. ಅಳಿವಿರದ, ಸಾವಿರದ, ಆಮೇಲೆ ಏರುಪೇರುಗಳು, ಜೀವನದ ಏರುಪೇರುಗಳಿರದ ಏಕಪ್ರಕಾರವಾದ ನಿರ್ವಿಕಾರವಾದ ಸತ್ಯ. ಅದು ಇಬ್ಬರಿಗೇ ಇರುವುದು, ನಿರ್ವಿಕಾರ ಅಸ್ತಿತ್ವ, ಒಂದು ಭಗವಂತನಿಗೆ ಮತ್ತು ಲಕ್ಷ್ಮಿಗೆ. ಅದರಿಂದ ಭಗವಂತನಲ್ಲದ ಬ್ರಹ್ಮ ಅಂದರೆ ಲಕ್ಷ್ಮಿ ಅಂತ ಸ್ಪಷ್ಟ ಆಗೋಯ್ತು. ಬರೀ ಲಕ್ಷ್ಮಿಗೆ ಪ್ರತಿಷ್ಠಾ ಅಲ್ಲ ನಾನು, ಮತ್ತೆ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಶಾಶ್ವತವಾದ ಧರ್ಮ ಅದೇ ಯಾವುದದು? ಕೊನೆಯದಾಗಿ ನಾವು ಧರ್ಮದಿಂದ ಬದುಕಿ, ಧರ್ಮದ ಬದುಕಿನಿಂದ ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಕೊರತೆಗಳನ್ನು ನೀಗಿಸಿಕೊಂಡು ಶಾಶ್ವತವಾಗಿ ಗುಣಾತೀತರಾಗೋದುಂಟಲ್ವ, ಅದೇ ಶಾಶ್ವತ ಧರ್ಮ. ಸಹಜ ಧರ್ಮ ನಮಗೆ ಬಂದದ್ದು, ಹೊರಗಿನಿಂದ ಬಂದದ್ದು ಗುಣತ್ರಯ, ಎಲ್ಲ ಹೊರಗಿನಿಂದ ಪ್ರಕೃತಿಯಿಂದ ಬಂದದ್ದು. ವಾತಾವರಣದ ಪ್ರಭಾವಕ್ಕೆ ಒಳಗಾಗಿ ನಾವು ನಮ್ಮ ಜನ್ಮದಲ್ಲಿ ಜೀನ್ಸಿನ ಪ್ರಭಾವ, ಜೆನೆಟಿಕ್ ಫೋರ್ಸ್ ಅಂತವೆ ಸಹಜವಾದ. ಹಿಂದಿನ ಜನ್ಮದಲ್ಲಿ ಇರಲಿಲ್ಲ, ಯಾಕಂದರೆ ಆವಾಗ ಅಪ್ಪ ಅಮ್ಮ ಬೇರೆ, ಜೀನ್ಸ್ ಬೇರೆ. ಮುಂದಿನ ಜನ್ಮದಲ್ಲಿ ಇರೋಲ್ಲ, ಆವಾಗ ಅಪ್ಪ ಅಮ್ಮ ಬೇರೆ. ಈ ಜನ್ಮದ ಅಪ್ಪ ಅಮ್ಮ ಅವರು ಬೇರೆ, ಅವರ ಜೀನ್ಸಿನ ಪ್ರಭಾವದಿಂದ ನನ್ನಲ್ಲಿ ಒಂದು ಸ್ವಭಾವ ಬಂತು. ಅದು ಸ್ವಭಾವವಾ? ಅಲ್ಲ, ಪ್ರಭಾವ. ಶಾಶ್ವತ ಧರ್ಮ ಅಲ್ಲ ಅದು. ಹಿಂದಿನ ಜನ್ಮದಲ್ಲಿ ಇರಲಿಲ್ಲ, ಮುಂದಿನ ಜನ್ಮದಲ್ಲಿ ಇರೋಲ್ಲ. ಆದ್ದರಿಂದ ಹೊರಗಿನಿಂದ ಬಂದ ಪ್ರಭಾವ ಶಾಶ್ವತ ಧರ್ಮ ಅಲ್ಲ. ಹಾಗಾದರೆ ಜೀವದ ಶಾಶ್ವತ ಧರ್ಮ ಯಾವುದು? ಮೂರು ಗುಣಗಳನ್ನು ಮೀರಿ ನಿಲ್ಲುವುದೇ ಅವನ ಸಹಜವಾದ ಧರ್ಮ, ಅದು ಶಾಶ್ವತ. ಇದೆಲ್ಲ ಟೆಂಪರರಿ, ಒಂದೊಂದು ಜನ್ಮದಲ್ಲಿ ಒಂದೊಂದು ಥರ ಆಗಬಹುದು. ಹುಟ್ಟಿದ ಮನೆಯವರು ನಾಸ್ತಿಕರಾದರೆ ನಾನು ನಾಸ್ತಿಕರಾಗ್ತೇನೆ, ಹುಟ್ಟಿದ ಮನೆಯವರು ಆಸ್ತಿಕರಾದರೆ ಅವರ ಆಸ್ತಿಕೆ ನೋಡಿ ಹೇಸಿಗೆ ಆಗಿ ನಾನು ನಾಸ್ತಿಕ ಆಗ್ತೇನೆ, ಅಥವಾ ಆಸ್ತಿಕನೂ ಆಗ್ಬೋದು. ಅಂದರೆ ಅವರ ಆಸ್ತಿಕೆ ನೋಡಿ ಅಯ್ಯೋ ಇದೇ ಆಸ್ತಿಕ್ಯವ, ಹಾಗಾದರೆ ನಮ್ಮ ಶತ್ರುಗಳಿಗೂ ಬೇಡ ಈ ಧರ್ಮ ಅಂತ ಮಗ ನಾಸ್ತಿಕ ಆಗ್ಬೋದು ಅಪ್ಪನನ್ನು ನೋಡಿ. ಬಹಳ ಜನ ಆಗಿದ್ದಾರೆ ಬೆಂಗಳೂರಲ್ಲಿ, ಗೊತ್ತಿದೆ, ನಾನು ಅದಕ್ಕೆ ಹೇಳಿದ್ದು. ನಾನು ಈ ಮಡಿವಂತರನ್ನು ನೋಡಿ ಅವ್ರ ಮಕ್ಕಳು ಧರ್ಮದ ಬಗ್ಗೆ ದ್ವೇಷಿಸುವುದನ್ನು ಕಣ್ಣಾರೆ ಕಂಡು ನಾನು ಈ ಮಾತು ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಧರ್ಮದ ಅರಿವು ಬರುವಂತೆ ಹೇಗೆ ನಡ್ಕೋಬೇಕು ಅಂತ ಬಹಳ ಜನ ಮಡಿವಂತರಿಗೆ ಗೊತ್ತಿಲ್ಲ. ನಾನು ಹಿಂದೊಮ್ಮೆ ಕಥೆ ಹೇಳಿದ್ದವನು, ಬಾಂಬೆಯಲ್ಲೊಬ್ಬ ಹುಡುಗ, ಇತ್ತೀಚೆಗೆ ಕೂಡ ಹೇಳಿದೆ ಅದನ್ನು. ಅವನು ಸೀದಾ ನಮ್ಮ ಮನೆಗೆ ಬಂದು ಏನಪ್ಪ ಏನಿಲ್ಲ ಆಚಾರ, ನಾನೀಗ ಜಪ ಮಾಡೋದು ಬಿಟ್ಟೆ ಎಂದ. ಅರೆ ಏನು ಕಥೆ? ಅದಕ್ಕೆ ಮುಂಬೈಯಿಂದ ಇಲ್ಲಿ ಬಂದು ನನಗೆ ಸುದ್ದಿ ಹೇಳುವಂಥ ವಿಷಯ ಏನದು, ಯಾಕೆ ಮಾಡಿದ್ದೀನಿ? ನನಗೆ ಜಪದಲ್ಲಿ ನಂಬಿಕೆ ಹೊರಟು ಹೋಯಿತು, ಅದಕ್ಕೆ ಮಾಡೋದು ಬಿಟ್ಟುಬಿಟ್ಟೆ. ಯಾಕಯ್ಯ ನಂಬಿಕೆ ಇಷ್ಟು ಸಮಯ ಮಾಡ್ತಾ ಇದ್ದಿ, ಇದಕ್ಕಿದ್ದ ಹಾಗೆ ಯಾಕೆ ಹೋಯ್ತು? ನನ್ನ ಅಪ್ಪ ಪೂಜೆ ಮಾಡ್ತಾರೆ, ಅವರು ಜಪ ಪೂಜೆ ಮಾಡೋ ಇಡೀ ದಿವಸ ಹೆಂಡತಿನ ಬೈತಾ ಇರ್ತಾರೆ. ಅದನ್ನು ನೋಡಿ ಇದೇ ಧರ್ಮ ಆದರೆ ನನಗೆ ಬೇಡ ಜಪ ಅಂತ ನನಗೆ ಹೇಸಿಯಾಗಿ ಬಿಟ್ಟುಬಿಟ್ಟೆ ಅಂದ. ನೋಡಿ, ನಾವು ದೊಡ್ಡವರು ಹೇಗೆ ನಡ್ಕೋಬೇಕು ಮಕ್ಕಳ ಮುಂದೆ ಅಂತ ಗೊತ್ತಿಲ್ಲ ನಮಗೆ. ಅವನು ಎದ್ದು ಪೂಜೆ ಮಾಡಿ ಹೊರಬರಿಗೂ ಸಿಟ್ಟು ಬೈತಾ ಇರ್ತಾನಂತೆ ಅಪ್ಪ. ಇವನಿಗೆ ಅದನ್ನು ನೋಡಿ ಜಪದ ಪರಿಣಾಮ ಹೀಗೆ, ಬರೇ ಕೋಪ, ಸಿಟ್ಟು, ಸಡುವಾದರೆ ಜಪ ಬೇಡ ನನಗೆ. ನಾವು ಹೇಗೆ ನಡ್ಕೋಬೇಕು ಅನ್ನೋ ಎಚ್ಚರ ಇಲ್ಲದೇ ಇದ್ದರೆ ಮಕ್ಕಳು ಹೇಗೆ ಆಗ್ತಾರೆ ಅನ್ನೋದು, ಇದು ಚಿಲ್ಡ್ರನ್ ಸೈಕಾಲಜಿ ಗೊತ್ತಿಲ್ಲದೆ ಇದ್ದಂಥ ಮಂದಿ ಮಾಡುವಂಥ ತಪ್ಪುಗಳು. ಹಾಗೆ ಅದು ಯಾವುದೂ ಶಾಶ್ವತ ಅಲ್ಲ. ಅವನ ಅಪ್ಪನ ನೋಡಿದ, ಸಿಟ್ಟು ಬಂತು, ಜಪ ಬಿಟ್ಟ. ಇನ್ನು 4 ದಿವಸ ಆದಮೇಲೆ ಮತ್ತೆ ಜಪ ಶುರು ಮಾಡ್ಬೋದು. ಈ ಯಾವುದು ಜಪ ಮಾಡುವುದು ಶಾಶ್ವತ ಅಲ್ಲ, ಬಿಡುವುದು ಶಾಶ್ವತ ಅಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸಸ್. ಸಹಜ ಧರ್ಮ ಯಾವುದು? ಶಾಶ್ವತ ಧರ್ಮ.
ಪರ್ಮನೆಂಟ್ ಕ್ವಾಲಿಟಿ ಯಾವುದು? ನಾನು ಈ 3 ಗುಣಗಳಿಂದ ಆಚೆಗೆ ನಿಲ್ಲೋದು. ಅದಕ್ಕೆ ನಾನೇ ಪ್ರತಿಷ್ಠಾ, ಅದಕ್ಕೆ ಅದನ್ನು ನಾನು ಕೊಡಬೇಕು. ನಿನಗೆ ಇಲ್ಲದೆ ಹೊರಗಿನ ಫೋರ್ಸ್ನಲ್ಲೇ ನೀನು ಒಂದು ಹೊರಗಿನ ಪ್ರಭಾವವನ್ನೇ ಸ್ವಭಾವ ಅಂತ ತಿಳ್ಕೊಂಡು ಇದ್ಬಿಡ್ತೀಯ, ಪರ್ಮನೆಂಟಾಗಿ ಇದ್ಬಿಡ್ತೀಯ. ಇದು ಪ್ರಭಾವ, ಇದರಿಂದ ಆಚೆಗೆ ಸ್ವಭಾವಕ್ಕೆ ನಾನು ಹೋಗಬೇಕು ಅನ್ನೋ ಎಚ್ಚರ ನಾನು ಕೊಡಬೇಕು, ಇಲ್ಲದಿದ್ರೆ ಆಗೋಲ್ಲ. ಶಾಶ್ವತ ಅದು ಅಂಥದ್ದು ಸಿಕ್ಕಿದರೆ ಆ ಧರ್ಮ ಬಂದಾಗ ಏನಾಗುತ್ತೆ? ಸುಖಸ್ಯ ಐಕಾಂತಿಕಸ್ಯ ಚ. ಆವಾಗ ಐಕಾಂತಿಕ ಅಥವಾ ಏಕಾಂತಿಕ ಸುಖ, ಕೇವಲ ಸುಖ. ಏಕಾಂತಿಕ ಸುಖ ಅಂದರೆ ಬರೀ ಸುಖ, ದುಃಖದ ಸ್ಪರ್ಶ ಇಲ್ಲ. ಅದು ನಿನ್ನ ಶಾಶ್ವತ ಧರ್ಮ. ಇವಾಗ ನೀನು ದುಃಖ ಅನುಭವಿಸ್ತಾ ಇದ್ದಲ್ವಾ, ಅದು ಎಕ್ಸ್ಟರ್ನಲ್ ಮೈಂಡಿನ ಪ್ರಭಾವ. ಮನಸ್ಸು, ನನ್ನ ಮನಸ್ಸು ಅಂತ ನಾನು ಹಚ್ಚಿಕೊಂಡದ್ರಿಂದ ನನ್ನ ಮನಸ್ಸು ನನ್ನಲ್ಲಿ ಗೊಂದಲ ಸೃಷ್ಟಿ ಮಾಡಿ ದುಃಖ ಕೊಟ್ಟಿತು. ಆತ್ಮಸ್ವರೂಪದಲ್ಲಿ ದುಃಖ ಇಲ್ಲ. ಅದು ಹೇಗೆ ಗೊತ್ತು ರೀ ನಿಮಗೆ? ನನ್ನ ಆತ್ಮಸ್ವರೂಪದಲ್ಲಿ ದುಃಖ ಇದ್ದರೂ ಇರ್ಬೋದು, ಅಲ್ಲ ಅಂತ ಹೇಗೆ ಹೇಳ್ತಾರೆ? ನೀನು ನಿದ್ರೆ ಮಾಡಲಿಲ್ವ, ದುಃಖ ಯಾಕೆ ಬರಲಿಲ್ಲ ನಿನಗೆ? ನಿದ್ರೆ ಮಾಡುವಾಗ ದುಃಖ ಬರಲಿಲ್ಲ ಅಲ್ವ? ಹೌದಲ್ಲ, ನಿದ್ರೆಯಲ್ಲಿ ದುಃಖ ಆಗೋದಿಲ್ಲ ಯಾರಿಗೂ ಕೂಡ. ಯಾಕೆ ಆಗಲಿಲ್ಲ? ಯಾಕೆಂದರೆ ಆತ್ಮದಲ್ಲಿ ದುಃಖ ಇಲ್ಲ. ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡಲಿಲ್ಲ. ಅದು ಎಚ್ಚರ ಆದ ಕೂಡ ದುಃಖ ಆಯ್ತು. ಯಾಕಂದರೆ ಮನಸ್ಸು ಇಷ್ಟು ಮಾಡಿದ ಕೆಲಸ ಮಾಡಲಿಕ್ಕೆ ಮೈಂಡ್ ಅದಕ್ಕೆ ಮೈಂಡ್ ಫಂಕ್ಷನಿಂಗೇ ಎಚ್ಚರದೇ ಅಲ್ವಾ? ಕನಸಿನಲ್ಲಿ ಉಂಟು, ಎಚ್ಚರದಲ್ಲಿ ಉಂಟು. ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ. ಮನಸ್ಸು ಯಾವಾಗ ಮೈಂಡ್ ಸೀಸಸ್ ಟು ಫಂಕ್ಷನ್, ಯು ವಿಲ್ ಬಿಕಮ್ ಸಾರೋಲೆಸ್, ಬ್ಲಿಸ್ಫುಲ್, ಆನಂದಮಯ. ಯಾಕೆಂದರೆ ಮನಸ್ಸು ಕೆಲಸವೇ ಮಾಡಲ್ಲ. ಹಾಗಾದರೆ ದುಃಖ ಮನಸ್ಸಿನಿಂದ ಆಗೋದು, ಆತ್ಮದ ಸ್ವರೂಪದಲ್ಲಿ ದುಃಖ ಇಲ್ಲ. ಇದನ್ನೆಲ್ಲ ನಾವು ನಿದ್ರೆ ಮಾಡಿ ಕಲಿಬೋದು, ಪಾಠ ಓದಿಯಲ್ಲ. ನಮಗೆ ಎಚ್ಚರದಲ್ಲೂ ಕಲಿಯೋಲ್ಲ, ನಿದ್ರೆಯಲ್ಲೂ ಕಲಿಯೋಲ್ಲ. ನಾವು ಅದು ಎರಡೂ ಬಿಟ್ಬಿಟ್ಟಿದ್ದೇವೆ. ನಿದ್ರೆಯಿಂದ ಕಲಿತು ನಮಗೆ ದುಃಖ ಅನ್ನೋದು ಸಹಜ ಅಲ್ಲ ಅನ್ನೋದು ನಿದ್ರೆ ಮಾಡಿದಾಗ ಗೊತ್ತಾಗುತ್ತೆ. ಯಾರು ನಿದ್ರೆ ಬಂದಾಗ ರಾತ್ರಿ ಇಡೀ ನಿದ್ರೆ ಬಂದು ಒಂದು ಕಷ್ಟ ಆಯಿತು ಸ್ವಾಮಿ ಅಂತ ಯಾರೂ ಹೇಳೋಲ್ಲ. ನಿದ್ರೆ ಬಂತು, ಆನಂದವಾಗಿ ನಿದ್ರೆ ಬಂತು ಅಂತಾರೆ. ಯಾರಿಗಾದರೂ ಕಷ್ಟ ಆದದ್ದು ಉಂಟ. ಆದರೆ ಅಷ್ಟೂ ನಮ್ಮ ತಲೆ ಹೋಗೋಲ್ಲ. ನಿದ್ರೆಯಿಂದ ಪಾಠ ಕಲಿಬೋದು. ಇಟ್ ಇಸ್ ಸೋ ಸಿಂಪಲ್. ಪ್ರತಿಯೊಂದು ನಮ್ಮ ಎಚ್ಚರದಿಂದ ಕಲಿಬೋದು, ನಮ್ಮ ಕನಸಿನಿಂದ ಕಲಿಬೋದು, ನಮ್ಮ ನಿದ್ರೆಯಿಂದ ನಾವು ಪಾಠ ಕಲಿಬೋದು. ಆದರೆ ಕಲಿಬೋದು ಅನ್ನೋದೇ ಗೊತ್ತಿಲ್ಲ. ಅದನ್ನು ಮೊದಲು ಕಲಿಬಹುದು ಅನ್ನೋದನ್ನು ಕಲಿಬೇಕು, ಆದರೆ ಕಲೀಲಿಕ್ಕಾಗತ್ತೆ. ಅದರಿಂದ ಸುಖಸ್ಯ ಏಕಾಂತಿಕಸ್ಯ ಚ ಅಂತ ಸಹಜ ಧರ್ಮದಲ್ಲಿ ನೀನು ನಡೆದರೆ ನಿನ್ನ ಸಹಜ ಗುಣ ಅಭಿವ್ಯಕ್ತವಾಗುತ್ತೆ. ಅದು ಯಾವುದದು? ಅನಂತವಾದ ಸುಖ, ದುಃಖವೇ ಇಲ್ಲದ ಆನಂದ. ಅದು ಆತ್ಮದ ಸಹಜ ಧರ್ಮ. ಅದು ಎಲ್ಲ ಬರಬೇಕು. ಹೌದು, ನಿನ್ನ ಸಹಜವಾದ ಧರ್ಮ ನಿನಗೆ ಬರಬೇಕಾಗಿದ್ದರೆ ನಾನು ನಿನಗೆ ಅನುಗ್ರಹ ಮಾಡಬೇಕು. ಇಲ್ಲದೇ ಇದ್ದರೆ ಅಸಹಜವೇ ಸಹಜ ಅಂತ ಕೂತು ಬಿಡ್ತೀಯ ಗಟ್ಟಿಯಾಗಿ. ಇವಾಗ ನೋಡಿ, ನಾನು ಇದು ಯಾಕೆ ಅಂದ್ರೆ ಲೋಕದಲ್ಲಿ ಬಾಯಿಯ ಸಹಜ ಧರ್ಮ ಏನು ಹೇಳಿ? ಸತ್ಯ ಹೇಳೋದು ಸಹಜ ಧರ್ಮ. ಆದರೆ ನಮಗೆ ಸುಳ್ಳು ಹೇಳೋದು ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಈಗ ಸತ್ಯ ಹೇಳೋದು ಕಷ್ಟ ಆಗಿಬಿಟ್ಟಿದೆ. ಅಸಹಜವನ್ನೇ ನಮ್ಮ ನಾಲಿಗೆ ಒಪ್ಕೊಂಡ್ಬಿಟ್ಟು ಸುಳ್ಳು ಹೇಳುವಷ್ಟು ಸಹಜವಾಗಿ ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಹಜ ಧರ್ಮ ಅಲ್ಲ ಅದು. ಸುಳ್ಳು ಹೇಳೋದನ್ನು ನಾನು ಅಭ್ಯಾಸ ಮಾಡಿಸಿದ್ದು ನಾಲಿಗೆಗೆ. ಅದು ಸಹಜ ಧರ್ಮ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು. ಎಲ್ಲ ಹಾಗೆ ಆಗಿದೆ. ಯಾವುದು ಸಹಜವೋ ಅದನ್ನು ಬಿಟ್ಟೆವು, ಅಸಹಜವನ್ನು ಹಚ್ಚಿಕೊಂಡೆವು. ತೋಟದಲ್ಲಿ ಹೂವಿನ ಗಿಡ ಇತ್ತು, ಎಲ್ಲ ಕಿತ್ತು ಬಿಸಾಡಿದೆವು. ಪ್ಲಾಸ್ಟಿಕ್ಕಿನ ಹೂ ಬಂತು, ಪ್ಲಾಸ್ಟಿಕ್ಕಿನ ತೊಟ್ಟಿ ಬಂತು, ಫ್ಲವರ್ ವೇಸ್ಟ್ನಲ್ಲಿ ಇಟ್ಟೆವು. ಅದೇ ಸಹಜ ಪುಷ್ಪ ಆಗೋಯ್ತು. ಮೂಸಿದ್ರೆ ಏನಿಲ್ಲ, ಅಪರದಂಡ, ಕಂಪು ಇಲ್ಲ. ಆದರೆ ನಮಗೆ ಅದೇ ಸಹಜ. ಯಾಕಂದರೆ ಹೂ ನಡ್ಲಿಕ್ಕೆ ಜಾಗ ಇಲ್ಲ ಸ್ವಾಮಿ. ಕಂಪೌಂಡ್ ವಾಲು ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್, ರಸ್ತೆ ಆಗಲ್ಲ ಮಾಡಲಿಕ್ಕೆ. ಮತ್ತೇನು ಮಾಡೋದು? ತೊಟ್ಟೆಯಲ್ಲಿ ಇಡೋದು ಪ್ಲಾಸ್ಟಿಕ್ ಹೂ. ದ್ಯಾಟ್ ಈಸ್ ಲೈಫ್. ಅಂದರೆ ಸಹಜವನ್ನು ಮರೆತು ಅಸಹಜವನ್ನೇ ಸಹಜವೆಂದು ತಿಳಿದು ಬದುಕುವುದು ಇವತ್ತಿನ ಬದುಕು. ಯಾವುದು ಅಸಹಜವನ್ನು ತೊರೆದು ಸಹಜವನ್ನೇ ಸಹಜವಾಗಿ ಇಸಿಕೊಂಡು ಬದುಕುವುದು ಅದು ಭಗವಂತನ ಕಡೆಗೆ ಸಾಗುವ ಪಯಣ. ಅದೇ ಭಕ್ತಿಯೋಗ. ಅದರಿಂದ ಅದಕ್ಕೆ ತಾಯಿ ಹತ್ರ ನೀವು ಬರಬೇಕು. ಸಹಜ ಸ್ಥಿತಿ ನೀವು ಮುಟ್ಟಬೇಕಾಗಿದ್ದರೆ ತಾಯಿ ಹತ್ರ ಬಂದರೆ, ತಾಯಿ ಹತ್ರ ಬಂದರೆ ಬ್ರಹ್ಮಣ ಪ್ರತಿಷ್ಠಾಹಂ, ನನ್ನ ಹತ್ರ ಇರೋದು. ಅವಳ ಹತ್ರ ಬಂದರೆ ನನ್ನ ಹತ್ರ ಬಂದ ಹಾಗೆ ಎಂದ. ಬ್ರಹ್ಮಣ ಪ್ರತಿಷ್ಠಾಹಂ, ನಾನೇ ಅವಳ ನೆಲೆ. ಅದರಿಂದ ನೀವು ತಾಯಿ ಹತ್ರ ಬಂದರೆ ತಂದೆ ಹತ್ರ ಬಂದ ಹಾಗೆ. ಯಾಕಂದ್ರೆ ನಾವು ಅನ್ಯೋನ್ಯವಾಗಿರೋರು. ಕೆಲವು ಮನೆಗಳಲ್ಲಿ ಇರೋಲ್ಲ ಹಾಗೆ. ಮಕ್ಕಳಿಗೆ ಸಮಸ್ಯೆ, ಅಪ್ಪನ ಪಾರ್ಟಿ ಹಿಡಿಬೇಕು, ಅಮ್ಮನ ಪಾರ್ಟಿ ಅಂತ. ಯಾಕೆಂದರೆ ಅಪ್ಪನ ಆ ಕಡೆ ಮುಖ, ಅಮ್ಮನದು ಈ ಕಡೆ ಮುಖ. ನಮ್ಮಲ್ಲಿ ಹಾಗಿಲ್ಲಪ್ಪ. ನೀನು ತಾಯಿ ಹತ್ರ ಬಂದು ನನ್ನ ಹತ್ರ ಬಂದಿ ಅಂತ ಅರ್ಥ. ಯಾಕೆಂದರೆ ನಾವು ಯಾವಾಗಲೂ ಒಟ್ಟಿಗಿರುವವರು, ನಿತ್ಯಾಭಿಯೋಗಿಗಳು. ಅದನ್ನ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಅದರಿಂದ ನೀನು ತಾಯಿ ಹತ್ರ ಹೋಗಿ ಸೇರಿದರೆ ನನ್ನ ಹತ್ರ ಬಂದು ಸೇರಿದ ಹಾಗೆ. ತಸ್ಥಾ ಅಪಿ ಮಸ್ಥಾ ಏವ ಭವಂತಿ ಇತ್ಯರ್ಥ ಅಂತ ಆಚಾರ್ಯರ ಮಾತು. ತಸ್ಥಾ ಅಪಿ, ಅವಳಲ್ಲಿ ಹೋಗಿ ನೀವು ನೆಲೆ ನಿಂತರೆ ಮತ್ಸ್ಥಾ ಏವ ಭವಂತಿ, ನನ್ನಲ್ಲೇ ಬಂದು ಕೂತ ಹಾಗಾಯಿತು ಅಂತ ಭಗವಂತ ಹೇಳ್ತಾರಂತೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ. ಹೀಗೆ 14ನೇ ಅಧ್ಯಾಯದಲ್ಲಿ
ನಾವು ತ್ರಿಗುಣಾತೀತರಾಗಿ ಭಗವಂತನನ್ನು ಸೇರುವ ಮೋಕ್ಷದ ತನಕದ ಒಂದು ಪ್ರೋಸೆಸ್ಸನ್ನು ಹೇಳಿಬಿಟ್ಟ ಕೃಷ್ಣ. ಒಂದೊಂದು ಅಧ್ಯಾಯದಲ್ಲೂ ಹೀಗೆ ಅಪೂರ್ವ ವಿಷಯಗಳನ್ನು ಹೇಳಿ ನಾವು ಎತ್ತರಕ್ಕೇರುವ ಭಗವಂತನ ಕಡೆಗೆ ಸಾಗುವ. ಇದರ ಕ್ರೀಮು ಮುಂದೆ ಬರುವಂಥದ್ದು 15ನೇ ಅಧ್ಯಾಯ ಉಂಟಲ್ಲ, ಅದು ಇಡೀ ಗೀತೆಯಲ್ಲಿ ಅತ್ಯಂತ ಚಿಕ್ಕ ಅಧ್ಯಾಯ. ಒಟ್ಟಿಗೆ ಅದರಲ್ಲಿ ಫಲಶ್ರುತಿ 2 ಬಿಟ್ಟರೆ 18 ಶ್ಲೋಕಗಳು ಪ್ರಮೇಯ ಹೇಳೋದು, ಫಲಶ್ರುತಿ ಸೇರಿಸಲಿ 20 ಶ್ಲೋಕಗಳು. ಚಿಕ್ಕ ಅಧ್ಯಾಯ, 18 ಶ್ಲೋಕಗಳು ಅದರಲ್ಲಿ ಇರುವ ಸಂಗತಿ. ಯಾಕೆಂದರೆ ನಾನು ಹೇಳಿದ್ದೇನೆ, ಭಗವದ್ಗೀತೆ 18 ಅಧ್ಯಾಯ, ಭಗವದ್ಗೀತೆ ಮಹಾಭಾರತದ ಸಾರ, ಅದರಲ್ಲಿ 18 ಪರ್ವ, ಯುದ್ಧ 18 ದಿವಸ, ಸೇನೆ 18 ಅಕ್ಷೋಹಿಣಿ, ಎಲ್ಲ 18. ಅದರಿಂದ 15ನೇ ಅಧ್ಯಾಯದ ಪ್ರಮೇಯ ಭಾಗವನ್ನು ಹೇಳುವ ಶ್ಲೋಕವು 18 ಅನ್ನೋದು ಇಡೀ ಭಾರತೀಯ ತತ್ವಜ್ಞಾನದ ಒಂದು ಎಲ್ಲ ಸಾರವನ್ನು ಒಳಗೊಂಡಿರತಕ್ಕಂಥ ಒಂದು ನಂಬರ್, ಸಂಖ್ಯೆ. ಹಾಗಾಗಿ 18 ಶ್ಲೋಕಗಳಲ್ಲಿ 2 ಫಲಶ್ರುತಿ ಸೇರಿ 20 ಅಧ್ಯಾಯ ಸಂಖ್ಯೆ, 18 ಶ್ಲೋಕಗಳಲ್ಲಿ ಇಡೀ ವಿಶ್ವದ ರಹಸ್ಯವನ್ನು ಹೇಳತಕ್ಕಂಥ. ಅದು ಮಾತ್ರ ಅಲ್ಲ, ಮುಂದಿನ ಅಧ್ಯಾಯದ ವೈಶಿಷ್ಟ್ಯ ಏನು ಗೊತ್ತುಂಟ? ಎಲ್ಲರೂ ಯುನಾನಿಮಸ್ ಆಗಿ ಒಪ್ಪಿಕೊಂಡಿರುವುದು, ಶಂಕರರು, ರಾಮಾನುಜರು, ಮಧ್ವರು, ಯಾರ್ಯಾರು ಅದಕ್ಕೆ ಭಾಷ್ಯ ಬರೆದಿದ್ದಾರೆ, ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಅರ್ಥ ಆಗಿ ಬರೆದವರೆಲ್ಲ, ಬಹಳ ಜನಕ್ಕೆ ಬರೆದವರಿಗೆ ಅರ್ಥ ಆಗಿಲ್ಲ, ಅನುವಾದ ಮಾಡಿದವರಿಗೆ ಅರ್ಥ ಆಗಿಲ್ಲ. ಆದರೆ ಅರ್ಥ ಆಗಿ ಬರೆದವರೆಲ್ಲ ಏನು ಹೇಳ್ತಾರೆ ಅಂದರೆ, ಭಗವದ್ಗೀತೆ ಭಾರತೀಯ ತತ್ವಶಾಸ್ತ್ರದ ಸಾರ ಅಲ್ವಾ, ಶಾಸ್ತ್ರೇಷು ಭಾರತಂ ಸಾರಃ, ಅದರಲ್ಲಿ ಗೀತೆ ಅಂತ ಹೇಳಿದರು. ಭಾರತೀಯ ತತ್ವ, ಎಲ್ಲ ತತ್ವಶಾಸ್ತ್ರಗಳ ಸಾರ ಭಾರತ, ಭಾರತದ ಸಾರ ಭಗವದ್ಗೀತೆ, ಭಗವದ್ಗೀತೆಯ ಸಾರ 15ನೇ ಅಧ್ಯಾಯ ಅಂತ. ಸೊ ನೀವು 15ನೇ ಅಧ್ಯಾಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಡೀ ಗೀತೆ ಅರ್ಥ ಆದ ಹಾಗಾಯಿತು. ಅಷ್ಟೇ ಅಲ್ಲ, ಇಡೀ ಭಾರತೀಯ ತತ್ವಶಾಸ್ತ್ರವನ್ನು ಪೂರ್ತಿ ಅರ್ಥ ಮಾಡಿಕೊಂಡ. ಇಡೀ ಭಾರತೀಯ ತತ್ವಶಾಸ್ತ್ರದ ಕ್ರೀಮ್, ಎಸೆನ್ಸು, ಕ್ವಿಂಟೆಸೆನ್ಸ್ ಆಫ್ ಎಂಟೈರ್ ಇಂಡಿಯನ್ ಫಿಲಾಸಫಿ ಈಸ್ 15th ಚಾಪ್ಟರ್ ಆಫ್ ಭಗವದ್ಗೀತಾ. 15ನೇ ಅಧ್ಯಾಯದ 18 ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಡೀ ಭಾರತೀಯ ತತ್ವಶಾಸ್ತ್ರದ ಸಾರ. ಇದು ಪ್ರತಿಯೊಬ್ಬರು ಹಿಂದಿನವರು ನ ಕೇವಲಂ ಗೀತಾರ್ಥ ಕಿಂತು ಸರ್ವೋಪಿ ಶಾಸ್ತ್ರಾರ್ಥ ಅತ್ರ ಪರಿವಸಿತ ಅಂತ ಶಂಕರಾಚಾರ್ಯ ಮಾತು. ಬರೇ ಗೀತೆಯ ಸಾರ ಅಲ್ಲಪ್ಪ, ಬರೀ ಸಮಸ್ತ ಶಾಸ್ತ್ರಗಳ ಸಾರ ಈ 15ನೇ ಅಧ್ಯಾಯ ಅಂತ ಹೇಳ್ಬಿಟ್ಟು. ಆಚಾರ್ಯರಂತೂ ಅವರ ಪ್ರತಿಯೊಂದು ಗ್ರಂಥದಲ್ಲಿ ಗೀತೆಯ 15ನೇ ಅಧ್ಯಾಯದ 4 ಶ್ಲೋಕಗಳನ್ನು, ಕ್ಷರಃ ಸರ್ವಾಣಿ ಭೂತಾನಿ ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಈ ಶ್ಲೋಕವನ್ನು ಅವರು ಸಾಮಾನ್ಯವಾಗಿ ಎಲ್ಲ ಅವರ ಮುಖ್ಯ ಗ್ರಂಥಗಳಲ್ಲೂ ಕೋಟ್ ಮಾಡಿದ್ದಾರೆ. ಯಾಕೆಂದರೆ ಈ 3 ಶ್ಲೋಕಗಳಲ್ಲೇ ಆಚಾರ್ಯರ ಎಲ್ಲ ಸಿದ್ಧಾಂತದ ಸಾರ ಅಡಗಿದೆ. ತಾನು ತನ್ನ ಸಿದ್ಧಾಂತವನ್ನು ತಾನು ಇನ್ವೆಂಟ್ ಮಾಡಿದ್ದಲ್ಲ, ಭಗವಂತ ಹೇಳಿದ್ದನ್ನು ತಾನು ರಿವೀಲ್ ಮಾಡಿದ್ದು ಅಂತ ಈ ಶ್ಲೋಕಗಳನ್ನು ಕೊಡ್ತಾರೆ. ಯಾವುದೇ ಆಚಾರ್ಯ ಪುರುಷರು ಸತ್ಯವನ್ನು ಇನ್ವೆಂಟ್ ಮಾಡುವಲ್ಲ, ರಿವೀಲ್ ಮಾಡ್ತಾರೆ ಅಷ್ಟೇ, ಮರೆತದ್ದನ್ನು ನೆನಪಿಸ್ತಾರೆ. ಇದು ಶಾಸ್ತ್ರದಲ್ಲಿ ಹೇಳಿದ ಸತ್ಯ, ನಿಮಗೆ ನಾನು ನೆನಪು ಮಾಡಲಿಕ್ಕೋಸ್ಕರ ಬಂದಿದ್ದೇನೆ ಅಂತಾರೆ ಆಚಾರ್ಯ. ನಾನೇನೋ ಹೊಸತನ್ನು ಕೊಟ್ಟೆ ಅಂತ ಹೇಳೋಲ್ಲ. ಒಂದು ಸಮಸ್ಯೆ, ಒಂದು ಸಣ್ಣ ವಿಷಯ ದೃಷ್ಟಾಂತ ಕೊಡಬೇಕು ನಿಮಗೆ. ಜಿಡ್ಡು ಕೃಷ್ಣಮೂರ್ತಿ ಇದ್ದರು. ಅವರ ಅಭಿಮಾನಿಗಳ ಬಳಗವೂ ದೊಡ್ಡದಿತ್ತು. ಅವರ ಉಪನ್ಯಾಸ ಕೇಳಲಿಕ್ಕೆ ಪ್ಲೇನ್ನಲ್ಲಿ ಬೇರೆ ಊರಿನಿಂದ, ಬೇರೆ ದೇಶದಿಂದ ಬರ್ತಿದ್ದರು ಜನ. ಹಾಗೆ ಪ್ಲೇನ್ನಲ್ಲಿ ಹೋಗಿ ಅವರು ಉಪನ್ಯಾಸ ಕೇಳಿದವರೊಬ್ಬರು ನನ್ನ ಹತ್ರ ಹೇಳಿದ ಒಂದು ಮಾತು ಏನು ಅಂದರೆ, ಇದು ತಮಾಷೆ, ಅವರು ಮಿಲಿಟ್ರಿ ಆಫೀಸರು, ನನಗೆ ಪರಿಚಯ ಇತ್ತು. ಅವ್ರು ನನ್ನ ಹತ್ರ ಹೇಳಿದರು, ಜಿಡ್ಡು ಕೃಷ್ಣಮೂರ್ತಿ ನಾವು ಪ್ಲೇನ್ನಲ್ಲಿ ಹೋಗಿ ಉಪನ್ಯಾಸ ಕೇಳ್ತಿದ್ದೆವು. ಯಾಕೆ ಗೊತ್ತಾ, ಅವರು ಅಷ್ಟು ಕ್ರಿಯೇಟಿವ್, ಯಾರೂ ಹೇಳದ ಹೊಸತನ್ನು ಹೇಳ್ತಿದ್ದರು ಅಂತ. ಇದು ದೊಡ್ಡ ಭ್ರಮೆ, ಯಾರೂ ಹೊಸತನ್ನು ಹೇಳಲಿಕ್ಕೆ ಆಗೋದಿಲ್ಲ, ನಾವು ಮರೆತದ್ದನ್ನು ನೆನಪಿಸಬಹುದು. ಜಿಡ್ಡು ಕೃಷ್ಣಮೂರ್ತಿ ಆ ಭ್ರಮೆ ಹುಟ್ಟಿಸ್ತಿದ್ರು, ಯಾರು ಹೇಳೋದನ್ನು ನಾನು ಹೇಳ್ತಾ ಇದ್ದೇನೆ ಅನ್ನೋ ಭ್ರಮೆ ಶ್ರೋತೃಗಳಲ್ಲಿ ಹುಟ್ಟಿಸ್ತಿದ್ರು. ನಾನು ಹೇಳಿದೆ, ಮಾತಾಡಲಿಲ್ಲ ಅವರ ಮಾತನ್ನು. ಇದು ರಾಯಚೂರಿನಲ್ಲಿ ನಡೆದ ಘಟನೆ. ಅದು ಮಾರನೇ ದಿವಸ ನಾನು ಭಗವದ್ಗೀತೆಯ ಬಗ್ಗೆ ಮಾತಾಡಬೇಕಿತ್ತು. ಅವ್ರು ನನ್ನ ಹತ್ರ ಕೇಳಿದ್ರು, ನೀವೆಂಥದ್ದು ಮಾತಾಡ್ತೀರಿ ಭಗವದ್ಗೀತೆ ಬಗ್ಗೆ? ನಾವು ಜಿಡ್ಡು ಕೃಷ್ಣಮೂರ್ತಿಯವರ ಉಪನ್ಯಾಸ ಕೇಳಿದ್ದೇವೆ, ನೀವೆಂಥದ್ದು ಮಾತಾಡ್ತೀರಿ? ನಾನು ಹೇಳಿದೆ, ನಿಮಗೆ ನಾನು ಏನು ಮಾತಾಡ್ತೇನೆ ಅಂತ ರಿಪೋರ್ಟ್ ಒದಗಿಸ್ಬೇಕಾ? ಇಟ್ ಈಸ್ ನಾಟ್ ಮೈ ಬಿಸ್ನೆಸ್. ನಿಮಗೆ ಕೇಳಬೇಕು ಅಂತಿದ್ರು ನಾಳೆ ಬನ್ನಿ, ಇಷ್ಟ ಆದರೆ ಮರು ದಿವಸ ಬನ್ನಿ, ಇಲ್ಲದ್ರೆ ಒಂದು ದಿವಸ ಕೇಳಿ ಹೋಗಿ. ಅವಾಗ ಎಂಥದ್ದು ಮಾತಾಡ್ತೇನೆ ಅಂತ ಗೊತ್ತಾಗುತ್ತೆ. ನೋಡ್ತೇನೆ ಏನು ಮಾತಾಡ್ತೀರಿ ಅಂತ ಅವ್ರು ಹೇಳಿದ ಶಬ್ದಗಳು, ನೋಡ್ತೇನೆ ಏನು ಮಾತಾಡ್ತೀರಿ ಅಂತ, ನಾಳೆ ಬರ್ತೇನೆ ಎಂದರು. ಸರಿ ಆಯಿತು, ಬಂದರು. ಮರು ದಿವಸ ಬಂದರು, ಆಮೇಲೆ 10 ದಿವಸ ಬಂದರು. 10 ದಿವಸ ಆದಮೇಲೆ ನಮ್ಮ ಮನೆ ಕರ್ಕೊಂಡು ಹೋದರು.
ಮನೆ ಕರ್ಕೊಂಡು ಏನು ಹೇಳಿದ್ರು ಗೊತ್ತಾ, ನನಗೊಂದು ಭ್ರಮೆ ಇತ್ತು, ಏನು ಜಿಡ್ಡು ಕೃಷ್ಣಮೂರ್ತಿ ಯಾರೂ ಹೇಳೋದು ಹೊಸತನ್ನು ಹೇಳ್ತಾರೆ ಅಂತ ಭ್ರಮೆ ಇತ್ತು. ನನಗೆ ಈಗ ಗೊತ್ತಾಯ್ತು, ಅದು ಕೃಷ್ಣ ಹೇಳಿದ್ದನ್ನೇ ಅವನು ಹೇಳಿದ್ದು ಅಂತ ಗೊತ್ತಾಯಿತು. ನೀವು ಕೃಷ್ಣ ಹೇಳಿದ್ದು ಅಂತ ಹೇಳ್ತೀರಿ, ಅವರು ತಾನೇ ಹೇಳಿದ್ದು ಅಂತ ಭಾಷಣ ಮಾಡ್ತಾರೆ. ಎಲ್ಲ ಕದ್ದು ಹೇಳಿದ್ದು ಅಂತ ಈಗ ಗೊತ್ತಾಯಿತು ಅಂತ. ಬಹಳ ಜನ ತಾವೇ ಇನ್ವೆಂಟರು ಅನ್ನೋ ಹಾಗೆ, ಹೊಸ ಸತ್ಯವನ್ನು ಸಂಶೋಧನೆ ಮಾಡಿ ಹೇಳಿದ್ದೇವೆ ಅಂತ ಅನ್ನೋ ಹಾಗೆ ಮಾತಾಡ್ತಾರೆ. ಆದರೆ ಎಲ್ಲ ಕೃಷ್ಣ ಹೇಳಿದ್ದನ್ನೇ ಕದ್ದು ಹೇಳೋದು. ಅದು ಗೊತ್ತಾಗೋದಿಲ್ಲ ಸಾಮಾನ್ಯ ಜನರಿಗೆ. ಯಾಕೆಂದರೆ ಭಗವದ್ಗೀತೆ ಯಾರು ಓದಿರ್ತಾರೆ? ನಿಜವಾಗಿ ಇವತ್ತು ಹೊಸತನ್ನು ಹೇಳಲಿಕ್ಕೆ ಯಾವ ಆಚಾರ್ಯನಿಂದಲೂ ಸಾಧ್ಯ ಇಲ್ಲ. ಎಲ್ಲ ಆಚಾರ್ಯ ಪುರುಷರು ಬರೋದು ಯಾಕೆಂದರೆ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಮರೆತು ಬಿಟ್ಟಿದ್ದೇವಲ್ಲ, ಅಥವಾ ತಪ್ಪು ಅರ್ಥ ಮಾಡಿಕೊಂಡಿದ್ದೇವಲ್ಲ, ಸರಿಯಾದ ಅರ್ಥ ಹೇಳೋದಕ್ಕಷ್ಟೇ. ಆದ್ದರಿಂದ ನಮಗೆ ಕೃಷ್ಣ ಎಷ್ಟು ಮುಖ್ಯ ಆಗ್ತಾನೆ ಅಂದರೆ, ಯಾವ ಇಂಟೆಲೆಕ್ಚುವಲ್ಲು ಕೃಷ್ಣ ಹೇಳಿದ್ದನ್ನು ಇವತ್ತಿನ ತನಕ ಹೇಳಲಿಲ್ಲ. ಅವನು ಏನು ಹೇಳಿದರು ಅದು ಎಲ್ಲವೂ ಗೀತೆಯಲ್ಲಿದೆ. ಅದಕ್ಕೆ ಹಿಂದಿನವರು ಗೀತೆಗೆ ಸಾಟಿಯಾದ ಶಾಸ್ತ್ರ ಇಲ್ಲ. ನೀವು ಏನೇ ವಿಷಯ ಹೇಳಿ ಅದರ ಸೋರ್ಸ್ ಗೀತೆಯಲ್ಲಿದೆ. ಒಂದು 700 ಶ್ಲೋಕದಲ್ಲಿ ಅವರು ತುಂಬದ ವಿಷಯ ಇಲ್ಲ. ಅದು ನಿಮಗೂ ಸ್ವಲ್ಪ ಅನುಭವ ಆಗಿರ್ಬೋದು, ಯಾಕೆಂದ್ರೆ ನಾವು ಮೇಲ್ನೋಟಕ್ಕೆ ಶ್ಲೋಕ ಕೇಳುವ ಏನೂ ಅನಿಸುವುದಿಲ್ಲ. ನಾನು ಅದನ್ನು ವಿವರಿಸಿದಾಗ ಓಹೋ ಇಷ್ಟುಂಟ ವಿಷಯ ಅಂತ ಕಾಣಿಸುತ್ತೆ. ನಾನು ಏನು ಶತಾಂಶವನ್ನು ಹೇಳೋಲ್ಲ, ನಾನು ಒಮ್ಮೊಮ್ಮೆ ಹೇಳೋದುಂಟು, ಗೀತೆ ನನಗೆ ಎಷ್ಟು ಅರ್ಥ ಆಗಿದೆ ಅದರ 100ನೇ ಒಂದು ಅಂಶ ನಿಮಗೆ ನಾನು ಹೇಳೋಲ್ಲ, ಮತ್ತು ನನಗೆ ಎಷ್ಟು ಅರ್ಥ ಆಗಿದೆ ಅದು ಗೀತೆಯ 100ನೇ ಒಂದು ಅಂಶವೂ ಅಲ್ಲ. ಈ ಎಚ್ಚರ ಇದ್ದರೆ ಕೃಷ್ಣ ಕೊಟ್ಟ ಜ್ಞಾನ ಅದು ಏನು ಅದ್ಭುತ, ದಿಗಿಲಾಗತ್ತೆ. ಆ ದಿಗಿಲು ನಮ್ಮಲ್ಲಿ ಇದ್ದರೆ ಗೀತೆ ಹೆಚ್ಚು ಅರ್ಥ ಆಗುತ್ತೆ. ಗೀತೆ ಏನಾಗಬೇಕು, ನಮಗೆ ಭಾಷ್ಯ ಇದೆ, ಟೀಕೆ ಇದೆ, ಅದು ಟಿಪ್ಪಣಿ ಇದೆ, ನಾವು ಹೇಳಿಬಿಡ್ತೇವೆ ಅಂತ ಹೋದರೆ ಏನೂ ಅರ್ಥ ಆಗೋಲ್ಲ. ನಮಗೆ ಆ ದಿಗಿಲು ಇರಬೇಕು ಪ್ರತಿಕ್ಷಣ. ವಿಸ್ಮಯ, ಕೃಷ್ಣನ ಒಂದೊಂದು ಮಾತಿನ ಹಿಂದೆ ನಮಗೆ ವಿಸ್ಮಯ ಕಾಡಿದಾಗ ಅದು ತೆರ್ಕೊಳ್ಳುತ್ತೆ ವಿಸ್ಮಯ. ನಮಗೆ ವ್ಯಾಖ್ಯಾನ ಇದೆ, ಟಿಪ್ಪಣಿ ಇದೆ, ಅಪರೋಕ್ಷ ಜ್ಞಾನಿಗಳು ಬರೆದ ವ್ಯಾಖ್ಯಾನ ಇದೆ, ನಾವು ಹೇಳಿಬಿಡ್ತೇವೆ ಅಂದರೆ ಏನು ಅಪರೋಕ್ಷ ಜ್ಞಾನ ಆಗೋಲ್ಲ. ಊರು ಹೊಡೆದು ಅದರಲ್ಲಿ ಕಂಸದಲ್ಲಿದ್ದ ನೀವು ಕನ್ನಡದಲ್ಲಿ ವಾಂತಿ ಮಾಡ್ತಾವೆ ಅಷ್ಟೇ, ಅದು ವಾಸನೆ ಹೊಡೆಯುತ್ತೆ. ನಾವು ಕಾರ್ಯ ಏನೂ ಉಪಯೋಗ ಇಲ್ಲ. ಆ ವಿಸ್ಮಯದಿಂದ ನಮ್ಮ ಇಡೀ ಕಣ್ಣಲ್ಲ ಮನಸ್ಸು ಅರಳಬೇಕು. ಆ ಅರಳಿದ ವಿಸ್ಮಯದಲ್ಲಿ ಈ ಗೀತೆಯ ಒಂದೊಂದು ಅಕ್ಷರಗಳನ್ನು ನೋಡಬೇಕು. ಮೈಮರೆತು ಹೋಗುತ್ತೆ, ಹೇಳಲಿಕ್ಕೆ ಮನಸ್ಸು ಬರೋಲ್ಲ, ಹೇಳುವುದೇ ಬೇಡ ಅಂತ ಸುಮ್ಮನೆ ಮೂಕವಾಗಿ ಅನುಭವಿಸೋಣ ಅಂತ ಅನ್ನಿಸುತ್ತೆ. ಆ ಮೂಕವಾದ ಅನುಭವ ಬಹಳ ಕಾಲ ನಮ್ಮನ್ನು ಕಾಡಿದಾಗ ಎಲ್ಲೋ ಕೊನೆಗೆ ಮಾತು ಬರುತ್ತೆ. ಆ ಮೌನದಿಂದ ಹುಟ್ಟಬೇಕು ಮಾತು, ಟೀಕೆಯಿಂದ ಅಲ್ಲ. ಆ ಮೌನ ಬಹಳ ಕಾಲ ಒಳಗಿಂದ ಮೌನ ಕಾಡಿದಾಗ ಏನಾಗುತ್ತೆ ಗೊತ್ತಾ, ನಾನು ಯಾವಾಗಲೂ ಹೇಳ್ತೇನೆ, ತುಂಬ ಸಮಯ ಒಳಗಿಂದ ಮೌನ ಕಾಡಿದರೆ ಅದು ಒಂಥರ ಪ್ರಸವ ವೇದನೆ. ಗರ್ಭಿಣಿಯರಿಗೆ 9 ತಿಂಗಳು ತುಂಬಿದ ಹಾಗೆ ಅದು ಡೆಲಿವರಿ ಆಗಬೇಕು, ಅದು ಮಾತು. ಹಾಗೆ ಬಹಳ ಕಾಲದ ಮೌನದ ಗರ್ಭ ಅದು ತಿಂಗಳು ತುಂಬಿ ಹೊರಗೆ ಬರಬೇಕು, ಅದು ಗೀತೆಯ ಅರ್ಥ ಆಗತ್ತೆ. ಇಲ್ಲದೇ ಇದ್ದರೆ ಅದ್ಯತ್ವೇತು ತ್ವರಿತ ಮತಿಹಿತ್ಯ ಪ್ರವಕ್ತಾರೋ ಹೋಂತಿದ್ದು. ನಿನ್ನೆ ಪಾಠ ಮಂಗಳ, ಇವತ್ತು ಪಾಠ ಪ್ರವಚನ. ಅವರಿಗೆ ಅರ್ಥ ಅವರಿಗೂ ಆಗಿರೋದಿಲ್ಲ, ಕೇಳುವವರಿಗೂ ಆಗೋಲ್ಲ. ಆ ಥರ ಅಲ್ಲ. ಗೀತೆ ಅನ್ನೋದು ಮನನ ಮಾಡಿ ಮಥನ ಮಾಡಿ ಕಡೆದು ಅದರ ಬೆಣ್ಣೆ ಸಿಗಬೇಕು. ಆಮೇಲೆ ಆ ಬೆಣ್ಣೆಯನ್ನು ಇನ್ನೊಬ್ಬರಿಗೆ ಹಂಚುವಂಥ ಚಡಪಡಿಕೆ ಪ್ರಾರಂಭ ಆಗುತ್ತೆ. ನನ್ನ ಒಳಗಿನ ತುಡಿತವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳದೆ ಇದ್ದರೆ ನನಗೆ ತಡ್ಕೊಳ್ಳಿಕ್ಕೆ ಆಗೋಲ್ಲ. ಆ ಸ್ಥಿತಿ ಬರಬೇಕು, ಆಗ ಗೀತೆಯ ಅರ್ಥ ಹೇಳಲಿಕ್ಕಾಗುತ್ತೆ. ಅಂಥ ಭಗವದ್ಗೀತೆಯ ಪ್ರಾರಂಭದಿಂದ 14 ಅಧ್ಯಾಯದ ತನಕ ಬಹಳ ಸಮಯ ಆಯಿತು. ಆದರೂ ನಾವು 14 ಅಧ್ಯಾಯ ಮುಗಿಸಿದೆವು. ಇನ್ನು 15, 16, 17 3 ಗ್ರಂಥದಲ್ಲಿ ಚಿಕ್ಕದು, ವಿಷಯ ಕಮ್ಮಿ ಅಂತಲ್ಲ, ಶ್ಲೋಕ ಸಂಖ್ಯೆ ಕಡಿಮೆ, ಚಿಕ್ಕ ಅಧ್ಯಾಯಗಳು 3 ಮತ್ತು ಕೊನೆಯದೊಂದು ದೊಡ್ಡ ಅಧ್ಯಾಯ. ಇನ್ನು 4 ಅಧ್ಯಾಯ ಇದೆ. ನಾಳೆ ದಿವಸ ನಾವು 15ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತೇವೆ. ಈ ಬಾರಿ ಒಂದು 2-3 ದಿವಸ ಸಿಗುತ್ತೆ. ಆಮೇಲೆ ಮುಂದಿನ ಬಾರಿ ದೇವರು ನಡೆಸಿದರೆ ಪ್ರಾಯ ಗೊತ್ತಿಲ್ಲ. ಯಾಕೆಂದರೆ ನಾನು ಇವಾಗ ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ 1 ತಿಂಗಳು ಬೇರೆ ಕಡೆ ಸುತ್ತಾಟ ಇದೆ, ಬೆಂಗಳೂರಿಗೆ ಬರಲಿಕ್ಕಾಗೋಲ್ಲ. ಪ್ರಾಯ ದೇವರು ನಡೆಸಿದರೆ ಮತ್ತು ಇಲ್ಲಿ ಅವೈಲಬಿಲಿಟಿ ನೋಡ್ಕೊಂಡು, ಗೊತ್ತಿಲ್ಲ ನನಗೆ ಅದು, ಯಾಕಂದರೆ ಅದು ಅವೈಲಬಿಲಿಟಿ ನೋಡಿಕೊಂಡು ನಾಳೆ ದಿವಸ ಖಚಿತವಾಗಿ ನಿಮಗೆ ಗುರುರಾಜಾಚಾರ್ಯ ಹೇಳ್ತಾರೆ. ಇಲ್ಲಿ ಹಾಲು ಫ್ರೀ ಇದ್ದರೆ ಅಕ್ಟೋಬರ್ 1ರಿಂದ 10 ತನಕ ಪ್ರಾಯ 10 ದಿವಸ 15ನೇ ಅಧ್ಯಾಯ ಮತ್ತು ಮುಂದುವರೆದರೆ 16ನೇ ಅಧ್ಯಾಯ. ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ನಾವು ಇದೇ ವೇದಿಕೆಯಲ್ಲಿ ಗೀತೆಯ ಚಿಂತನವನ್ನು ಮುಂದುವರಿಸಬಹುದು. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.